ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದರ್ಶನ್, ನನ್ನ ಜೊತೆ ಶಿದ್ನಿ. ಜಸ್ಟ್ ಮಾತಾಡೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿರೋದು ರಾಯಚೂರು ಜಿಲ್ಲೆಯ ದೇವರುಗಳ ನಾಡು ಅಂತ ಪ್ರಸಿದ್ಧಿ ಪಡೆದ ದೇವದುರ್ಗದಲ್ಲಿ. ನಮ್ ಜೊತೆ ಇದ್ದಾರೆ ದಿಟ್ಟ ಹೋರಾಟಗಾರ್ತಿ ಎಂದು ಪ್ರಸಿದ್ಧಿ ಪಡೆದ ಕರಮಾಜಿ ನಾಯಕರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮ್ಯಾಮ್, ನೀವು ಮೂಲತಃ ಎಲ್ಲಿಯವರು? ನಿಮ್ಮ ಬಾಲ್ಯದ ಜೀವನ ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ. ಸರ್, ನಾನು ಮೂಲತಃ ದೇವದುರ್ಗ ತಾಲೂಕು ಚಿಂತ್ಲಕುಂಟೆ ಗ್ರಾಮ ಅಂತ ಒಂದು ಚಿಕ್ಕ ಹಳ್ಳಿ. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟರ್ ನಮ್ಮ ಹಳ್ಳಿ ಬರ್ತದ. ಅತ್ಯಂತ ಗ್ರಾಮ ಅದು. ಅಲ್ಲಿ ನಾನು ಹುಟ್ಟಿರೋದು. ಅಲ್ಲಿ ನಾನು ಬಾಲ್ಯದ ದಿನಗಳನ್ನ ಬಹಳ ಸಂತೋಷವಾಗಿ ಎಲ್ಲರ ಜೊತೆಯಲ್ಲಿ, ನನ್ನ ಊರಿನ ಬಂಧುಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ, ಗೆಳತಿಯರ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ನಾನು ಕಳೆದದ್ದು ಒಂದು ಅನುಭವ ಅದ. ಇದು ನನ್ನ ಬಾಲ್ಯದ ಒಂದು ನೆನಪು. ಮತ್ತೆ ನನಗೆ ನಮ್ಮ ತಂದೆ ಸಾಹೇಬಗೌಡ್ರು, ತಾಯಿ ಮಂಗಮ್ಮ. ಈಗ ನನಗ 7 ಜನ ನಾವು ನಮ್ಮ ತಂದೆ ತಾಯಿಗೆ ಮಕ್ಕಳು. ಅದರಲ್ಲಿ 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಎಲ್ಲರೂ ತುಮು ಕುಟುಂಬದಲ್ಲಿ ನಾನು ಬೆಳೆದು ಬಹಳ ಬಾಲ್ಯನ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ನಾನು ಅನುಭವಿಸಿನಿ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದ ಬಗ್ಗೆ? ವಿದ್ಯಾಭ್ಯಾಸ ಅಂತಂದ್ರೆ ನಾನು ಅಲ್ಲಿ ಮಸರ್ಕಲ್ಲಲ್ಲಿ 7ನೇ ಕ್ಲಾಸ್ ವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದೆ. ಯಾಕಂದ್ರೆ ಮಸರ್ಕಲ್ಲಲ್ಲಿ 7ನೇ ಕ್ಲಾಸ್ ಬಿಟ್ರೆ ನಮಗೆ ಹೈಸ್ಕೂಲ್ ಇರ್ಲಿಲ್ಲ. ಹಂಗಾಗಿ ನಾನು ಗಬ್ಬೂರಲ್ಲಿ 8, 9, 10 ಗಬ್ಬೂರಲ್ಲಿ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದೆ. ಅದಾದ್ಮೇಲೆ ನನಗ ಮದುವೆ ಆಯ್ತು. ಹಂಗಾಗಿ 1-2 ವರ್ಷ ನಂತರ ಮತ್ತೆ ನಾನು ಪುನಃ PUC ಮನೇಲಿ ಕೂತ್ಕೊಂಡು ಎಕ್ಸಾಮ್ ಕಟ್ಟಿ PUC ಪೂರ್ಣ ಮಾಡಿಕೊಂಡೆ. ಮ್ಯಾಮ್, ನಿಮ್ಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಯಾವಾಗಿಂದ ಅನಿಸ್ತು ಮ್ಯಾಮ್? ಈ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕು ನೀವು ಅನ್ನೋದು? ಇಲ್ಲ, ನಮ್ಗೆ ಯಾವಾಗ್ಲೂ ಸಮಾಜ ಸೇವೆ ಮಾಡ್ಬೇಕು ಅಂತನ್ನಂಥದ್ದೆಲ್ಲ. ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಒಂದು ಇದ್ರಲ್ಲಿ ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿರೋದ್ರಿಂದ ನಿಜವಾಗ್ಲೂ ಅಲ್ಲಿ ದಿನನಿತ್ಯ ಕೆಲವೊಂದು ಪ್ರತಿಯೊಬ್ಬರಿಗಿನೂ ಒಂದು ಅವಶ್ಯಕತೆ, ಒಂದು ಸೇವೆ, ಒಂದು ಅವಶ್ಯಕತೆ ಇರ್ತಿತ್ತು. ಹಂಗಾಗಿ ನಾವೆಲ್ಲ ಹಿರಿಯರಿಗೆಲ್ಲ ಗೌರವಿಸ್ತಿದ್ವಿ. ಅವ್ರಿಗೆ ಏನಾದ್ರು ತಂದು ಕೊಡೋಂಥದ್ದು, ಏನಾದ್ರೂ ಒಂದು ಸೇವಾ ಮನೋಭಾವ ಇಟ್ಕೊಂಡು ನಾವು ಕೆಲಸ ಮಾಡೋಂಥದ್ದು ಅವಾಗ ಚಿಕ್ಕ ವಯಸ್ಸಿನಲ್ಲಿತ್ತು. ಅದಾದ್ಮೇಲೆ ನಾವು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ನಾನು ರಾಜಕಾರಣಕ್ಕೆ ಬಂದೆ. ಗ್ರಾಮ ಪಂಚಾಯತ್ ಸದಸ್ಯಳಾಗಿ ನಮ್ಮ ತವರೂರು ಚಿಂತ್ಲಕುಂಟೆಯಲ್ಲಿ ನನ್ನ ಗ್ರಾಮ ಪಂಚಾಯತಿಗೆ ನಿಲ್ಲಿಸಿ, ಮುಷ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಅತ್ಯಂತ ಒಂದು ಮತಗಳು ಕೊಟ್ಟು ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷಳಂತೇಳಿ ಅನ್ಕಂಟೆಸ್ಟ್ ಮಾಡಿದ್ರು. ಅದಾದ್ಮೇಲೆ ನಾನು ಸಮಾಜ ಸೇವೆ ಮಾಡೋಂಥದ್ದು ನಾನು ರೂಢಿಯಲ್ಲಿ ಹಾಕೊಂಡೆ. ಯಾಕಂದ್ರೆ ಸಮಾಜ ಸೇವೆ ಪ್ರತಿಯೊಬ್ರು ರಾಜಕಾರಣದಾಗಿದ್ದವರಷ್ಟೇ ಮಾಡೋಂಥದ್ದಲ್ಲ. ಪ್ರತಿಯೊಬ್ರು ಕೂಡ ಯಾವುದೇ ಒಂದು ರೂಪದಲ್ಲಿ ಸಮಾಜ ಸೇವೆ ಇಲ್ಲಿ ತೊಡಗಿಕೊಳ್ಳೋದು ಒಳ್ಳೇದಂತ ನನ್ನ ಭಾವನೆ. ಹಂಗಾಗಿ ನಾನು ಕೂಡ ಸಮಾಜ ಸೇವೆಯನ್ನ ನಾನು ಸುತ್ತ ಒಂದು ಬಹಳ ಇಂಟ್ರೆಸ್ಟ್ ಇಂದ ನಾನು ಸೇವೆ ಮಾಡ್ಕೊಂಡು ಬಂದೀನಿ ಸರ್. ಮ್ಯಾಮ್, ಎಜುಕೇಶನ್ಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ನಾವು ಈಗ ರೀಸೆಂಟ್ ಆಗಿ SSLC ರಿಸಲ್ಟ್ಸ್ ಬಂದಿರ್ಬೋದು, ಕೆಳಗಡೆ ಪ್ಲೇಸ್ ಅಲ್ಲೇ ಬರ್ತಾ ಇದೆ ರಾಯಚೂರು ಡಿಸ್ಟ್ರಿಕ್ಟ್. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು ಎಜುಕೇಶನ್ಗೆ? ಮತ್ತೆ ಗವರ್ಮೆಂಟ್ ಸ್ಕೂಲ್ಸ್ ನ ಈ ಎಕನಾಮಿಕಲಿ ಕಡಿಮೆ ಇರೋದ್ರಿಂದ ಈ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಗವರ್ಮೆಂಟ್ ಸ್ಕೂಲ್ಸ್ಗೆ? ತುಂಬಾನೇ ನಾನು ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಕಲಿಯಂತ ಸಂದರ್ಭದಲ್ಲಿ ನಮ್ಮ ಚಿಂತಲ್ಕುಂಟನ್ ಅಂತ ಒಂದು ಊರಲ್ಲಿ ನಾನು ಹೇಳಿದೆ, ಸುಮಾರು ಒಂದು 5-6 ಜನ ವಿದ್ಯಾರ್ಥಿಗಳೆಲ್ಲ ನಾವು ಶಾಲೆಗೆ ಹೋಗ್ತಿದ್ವಿ. ಆದ್ರೆ ಇವಾಗ ನೋಡಿದಾಗ 100 ಜನ ವಿದ್ಯಾರ್ಥಿನಿಯರು ಶಾಲೆಗೆ ಬರ್ತಾರ. ಆದ್ರೆ ಎಜುಕೇಶನ್ ಇದ್ರೇನೆ ನಾವು ಎಲ್ಲಾ ರೀತಿಯಿಂದನೂ ಒಂದು ತಿಳುವಳಿಕೆ ಬರ್ತದ, ವ್ಯವಹಾರ ಜ್ಞಾನ, ಅವರಿಗೆ ಮುಂದಿನ ಒಂದು ಭವಿಷ್ಯ, ಅವ್ರ ಒಂದು ಗುರಿ, ಇವೆಲ್ಲನ ನಾವು ನೋಡಿದಾಗ ಎಜುಕೇಶನ್ಗೆ ತೀರಾ ನಾನು ಇಂಪಾರ್ಟೆನ್ಸ್ ಕೊಟ್ಟಿನಿ. ಅದಲ್ದೇನೆ ಏನಂತಂದ್ರೆ ಈಗ ಈ ಸಲ ಮಾತ್ರ ನಮ್ಮಲ್ಲಿ SSLC ಎಕ್ಸಾಮ್ ಡಿಸ್ಟಿಕ್ಗೆ 2nd ಪ್ಲೇಸ್ ನಲ್ಲಿ 99%, 98% ಇವತ್ತು ನಾವು ರೀಚ್ ಆಗಿವಿ. ಅದನ್ನ ನೋಡಿದಾಗ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಒಬ್ಬರು ಶಾಸಕರಾದ್ಮೇಲೆ ನನ್ನ ಅವಧಿಯಲ್ಲಿ ನನ್ನ ತಾಲೂಕಿನ, ನನ್ನ ಕ್ಷೇತ್ರದ ವಿದ್ಯಾರ್ಥಿನಿಯರು ಅತ್ಯಂತ ಶ್ರದ್ಧಾ ಭಾವನೆಯಿಂದ ಅವರೇನು ಓದಿ ಇವತ್ತು ಅಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ ನೋಡಿದ್ರೆ ಬಹಳನೇ ಖುಷಿ ಆಗ್ತದ. ನಿಜವಾಗ್ಲೂ ನಾನು ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯೆಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೀನಿ. ನಮ್ ರೀಸೆಂಟ್ ಆಗಿ ಸದನದಲ್ಲಿ ಒಂದು ಕ್ವಶನ್ ರೈಸ್ ಮಾಡ್ತಿರ್ತೀರ. ದೇವದುರ್ಗ ರಾಯಚೂರು ದೇವದುರ್ಗ ರಾಯಚೂರು ಅಂತ ಆಲ್ ಓವರ್ ಕರ್ನಾಟಕ ಇದು ಜಾಸ್ತಿ ಆಗ್ತಿದೆ. ಅಕ್ರಮ ಮದ್ಯ ಮಾರಾಟ, ದಿನಸಿ ಅಂಗಡಿ, ಕಿರಾಣಿ ಅಂಗಡಿಗಳು ಸಹ ಮದ್ಯ ಜನರಿಗೆ ಸಿಗ್ತಿದೆ ಅನ್ನೋದು ಒಂದು ಕ್ವಶನ್ ರೈಸ್ ಮಾಡಿರ್ತೀರಾ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡಿದೆ ಕ್ಷೇತ್ರದಲ್ಲಿ? ಇಲ್ಲ, ನಿಜವಾಗ್ಲೂ ಅದು ಬಹಳ ಆತಂಕದ ವಿಷಯ. ಯಾಕಂತಂದ್ರೆ ಪ್ರತಿಯೊಂದು ಅಂಗಡಿಯಲ್ಲಿ ಮದ್ಯ ಸಿಗ್ತದ ಅನ್ನೋಂಥದ್ದು ಬರೇ ನಾವು ಮಾತಿಗೆ ಮಾತಾಡ್ತಾ ಇಲ್ಲ, ನಿಜವಾಗ್ಲೂ ಸಿಗ್ತದ ಕೂಡ.
ಬರೇ ನನ್ನ ದೇವದುರ್ಗ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಹಾ. ಸರ್ಕಾರ ತಮ್ಮ ಒಂದು ಆದಾಯ ಹೆಚ್ಚಿಸ್ಕೊಳ್ಳೋದಕ್ಕ ಹಾ. ಈ ಮದ್ಯಕ್ಕ ಜಾಸ್ತಿ ಅವರು ಎಲ್ಲಾ ಕಡೆ ಸಿಗಂಗ ಅವರು ಮಾಡ್ಯಾರ. ಓಕೆ. ಹಂಗಾಗಿ ನಾವ್ ಇದನ್ನ ಖಂಡಿಸ್ತೀವಿ. ರಾಜ್ಯಾದ್ಯಂತ ಇದನ್ನ ನಾವು ಈಗ ನೀವು ಬೇರೆ ಎಷ್ಟೇ ಸ್ಕೀಮ್ ಕೊಟ್ರು ಕೂಡ ಆರೋಗ್ಯನ ಉಳಿಸ್ಲಿಲ್ಲ ಅಂದ್ರೆ ಏನು ಕಾರಣ? ಹಂಗಾಗಿ ನಾವು ಮದ್ಯ ಮಾರಾಟ ನಿಲ್ಲಿಸ್ಬೇಕನ್ನಂಥದ್ದು ಕೂಡ ನಾನು ಕೂಡ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ನಾನು ಮಾಡ್ತಾ ಬಂದೀನಿ. ನಾನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅದರ ಮದ್ಯ ಮಾರಾಟನ ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸ್ತೀನಿ. ಓಕೆ. ಸಾಧ್ಯ ಆದಷ್ಟು ನಮ್ಮ ತಾಲೂಕಿನಲ್ಲಿ ನಾವೇನಿಗೇನು ಸದನದಲ್ಲಿ ಮಾತಾಡಿದ ಮೇಲೆ ಹಾ. ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ಯದ. ಕದ್ದು ಮುಚ್ಚಿ ಈ ತರ ಹಾ. ಮಾರಾಟಗಳು ಇವೆಲ್ಲ ಅದು ನೋಡ್ತಿರ್ತೀವಿ. ಆದ್ರೂ ಕೂಡ ಇನ್ನ ಕೂಡ ಸಂಪೂರ್ಣ ಒಂದ್ ಬಂದ್ ಮಾಡ್ಬೇಕನ್ನಂಥದ್ದು ನನ್ನ ಆಶೆ. ಓಕೆ ಮ್ಯಾಮ್, ಇನ್ನೊಂದು ದೇವದುರ್ಗ ಅಂತ ಬಂದಾಗ ಅಕ್ರಮ ಮರಳು ದಂಧೆ ಅನ್ನೋದೊಂದು ಇತಿಹಾಸವಾಗಿದೆ. ಆ ಮರಳು ದಂಧೆಯಲ್ಲಿ ನಿಮಗೆ 3 months ಬ್ಯಾಕ್ ಥ್ರೆಟನ್ ಆಗಿದೆ, ಜೀವ ಬೆದರಿಕೆ ಬಂದಿದೆ, ನಾವು ನ್ಯೂಸ್ ಅಲ್ಲಿ ನೋಡಿದೀವಿ. ಅದ್ ಏನ್ ಮ್ಯಾಮ್ ಅದರಿಂದ ಇರೋದು? ಇಲ್ಲ, ಈಗ ನಮ್ಮಲ್ಲಿ ಕೃಷ್ಣಾ ನದಿ ಪಕ್ಕದಲ್ಲಿ ನಾವು ಇರೋದ್ರಿಂದ ನಮ್ಮಲ್ಲಿ ಅತಿ ಹೆಚ್ಚು ಮರಳು ಸಿಗ್ತದ. ಹಂಗಾಗಿ ಇಲ್ಲಿ ಬೇರೆ ಕಡೆಯಿಂದ ಬಂದು ಅಕ್ರಮ ಮರಳ ದಂಧೆ ಮಾಡ್ತಾರ ದಂಧೆಕೋರರು. ಅವರಿಗೆಲ್ಲ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಯಾವ್ದೇ ಕಾರಣಕ್ಕೂ ನಮ್ಮಲ್ಲಿ ಅಂತರ್ಜಲ ಕುಸಿತದ, ಈಗ ನೀರೆಲ್ಲ ಹಳ್ಳಿಗಳ್ದಾಗ ನುಗ್ತಾವ, ರೈತರು ಬೆಳೆದಂತ ಬೆಳೆಗಳ ನಾಶ ಆಗ್ತದ, ಮತ್ತೆ ಜನರಿಗೆ ತೊಂದ್ರೆ ಆಗ್ತದ, ರಸ್ತೆಗಳೆಲ್ಲ ಹಾಳಾಗ್ತವ. ನೀವು ಅಕ್ರಮವಾಗಿ ಯಾವುದೇ ಒಂದು ಮರಳು ತೆಗಿಬೇಡ್ರಿ ಅನ್ನೋಂಥದ್ದು ನಾನು ಕೂಡ ಹೋರಾಟ ಮಾಡ್ತಾ ಬಂದೀನಿ. ಹಂಗಾಗಿ ಅವರು ಅದನ್ನ ನಿಲ್ಲಿಸಬಾರ್ದು ಅನ್ನೋಂತ ಒಂದಿದ್ರಿಂದ ಸಾಕಷ್ಟು ಬೆದರಿಕೆಗಳು, ಮನಿಗ್ ಬಂದು ದಬ್ಬಾಳಿಕೆಗಳು ಇಂಥವೆಲ್ಲ ಮಾಡ್ತಿರ್ತಾರೆ. ಮಾಡಿದ್ರು ಕೂಡ ನಾನು ಯಾವದಕ್ಕೂ ಎದರೋದಿಲ್ಲ. ಯಾಕಂದ್ರೆ ನನ್ನ ಕ್ಷೇತ್ರ ಯಾವತ್ತು ಈ ತರ ಗುಂಡಗಿರಿಗೆ ಯಾರು ಇಲ್ಲಿ ಹೆದರಿಕೆದಿಲ್ಲ ನಾವು. ಆದ್ರೂ ಕೂಡ ಇಲ್ಲಿ ಇಲಾಖೆ ಇರ್ತದ, ಪೊಲೀಸ್ ಇಲಾಖೆ ಇರ್ತದ, ಅವರೆಲ್ಲ ಕಂಟ್ರೋಲ್ ಮಾಡ್ತಾರ. ಅದ್ರ ಬಗ್ಗೆ ನಾನಂತೂ ಅಕ್ರಮ ಒಂದು ಮರಳನ್ನ ಕಡಿವಾಣ ಹಾಕ್ಬೇಕು ಅನ್ನೋಂಥದ್ದು, ಬಡವರಿಗೆ ಸರಳವಾಗಿ ಮರಳು ಸಿಗ್ಲಿ ಅಂತ ಕೂಡ ನಂದು ಒಂದು ಆಸೆ ಅದು. ಯಾಕಂದ್ರೆ ಈಗ ಬಡವರು ಮನೆ ಕಟ್ಟಿಗೆಂತಿರ್ತಾರ. ನಾವು ಕೂಡ KKRD ಅನುದಾನ ಮತ್ತೆ ನಮ್ಮ ಶಾಸಕರ ಅನುದಾನ, ಕೆಲವೊಂದು ಅನುದಾನದಲ್ಲಿ ರಸ್ತೆಗಳು, ಚರಂಡಿಗಳು, ಮನೆಗಳು, ಶೌಚಾಲಯಗಳು ಇವೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗ ಲೀಗಲ್ ಆಗಿ ನೀವು ಮರಳು ತಂದು ಕೊಡ್ರಿ ಅಂತ ನಾನ್ ಕೇಳ್ತಿದ್ದೀನಿ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಸರಿ ಅಂತೇಳಿ ಅದನ್ನ ಬೇರೆ ಡಿಸ್ಟಿಕ್ಗೆ, ಬೇರೆ ರಾಜ್ಯಕ್ಕ ಅಕ್ರಮವಾಗಿ ಮರಳನ್ನ ಒಂದು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ. ಹಂಗಾಗಿ ಸ್ವಲ್ಪ ಅವ್ರಿಗೆ ನಮಗ ಸದಾ ಯಾವಾಗ್ಲೂ ಘರ್ಷಣೆ ಇರ್ತದ. ಅದನ್ನ ನಾನು ಯಾವುದೇ ಕಾರಣಕ್ಕೂ ಅದನ್ನ ಬಂದ್ ಮಾಡೀನಿ. ಓಕೆ ಮ್ಯಾಮ್, ಈಗ ದೇವದುರ್ಗ ತಾಲೂಕಿಗೆ ನೀರ್ ಬರುತ್ತೆ ನಾರಾಯಣಪುರ ಬಲದಂಡೆ ಯೋಜನೆಯಿಂದ. ಅದಕ್ಕೆ ದೇವೇಗೌಡರ ಕೊಡುಗೆ ಆಗ್ಲಿ ನಿಮ್ ಕೊಡುಗೆ ಆಗ್ಲಿ ಎಷ್ಟಿದೆ? ಇದು ನಮ್ ಕೊಡುಗೆ ಏನಿಲ್ಲ, ಸನ್ಮಾನ್ಯ ದೇವೇಗೌಡರ ಕೊಡುಗೆ. ಸನ್ಮಾನ್ಯ ದೇವೇಗೌಡರು ಏನಾದ್ರು ನಮ್ಮ ರಾಜ್ಯದಲ್ಲಿ ಅವರು ಹುಟ್ಟದೆ ಹೋಗಿದ್ರೆ, ಅವರು ದೇಶದ ಪ್ರಧಾನ ಮಂತ್ರಿ ಆಗದೆ ಹೋಗಿದ್ರೆ, ಇವತ್ತು ನಮ್ಮ ದೇವದುರ್ಗ ಎಲ್ಲಿ ಇರ್ತದನಂತ ಮತ್ತೆ ನಾವು ಭೂಪಟದಲ್ಲಿ ಹುಡುಕ್ಬೇಕಾಗ್ತಿತ್ತು. ಆದ್ರೆ ಅವರು ಪುಣ್ಯಾತ್ಮರು, ದೇವರು ಹೆಂಗ್ ಸೃಷ್ಟಿ ಆದ್ರೂ ಅದ್ರಂಗ್ ಸೃಷ್ಟಿಯಾಗಿ ಇವತ್ತು ಅವರು ದೇಶದ ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ, ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ನಾರಾಯಣಪುರ ಬಲದಂಡೆ ತಂದು ಕೊಟ್ರು. ಆ ನಾರಾಯಣಪುರ ಬಲದಂಡೆ ತಂದಾಗ ಎಲ್ಲಾ ರೈತರು ಬಹಳ ಇವತ್ತಿಗಿನ ಹಸನಾಗ್ಯದ. ಸಾಕಷ್ಟು ಬೆಳೆ ಬೆಳಿತಾರ, ಸಾಕಷ್ಟು ಅವರು ದುಡ್ಡು ನೋಡ್ತಾರ. ಪ್ರತಿಯೊಬ್ಬರ ಮನೆಯಲ್ಲಿ ಕಾರ್ ಅವ, ಪ್ರತಿಯೊಬ್ಬರ ಮನೆಯಲ್ಲಿ ಬೈಕ್ಗಳದವ, ಪ್ರತಿಯೊಬ್ಬರಿಗೆ ಒಳ್ಳೆ ಊಟ ಸಿಗ್ತದ. ಎಲ್ಲ ಏನಾದ್ರೂ ಇವತ್ತು ದೇವದುರ್ಗದಲ್ಲಿ ಅಭಿವೃದ್ಧಿ ಆಗ್ಯದಂದ್ರೆ ಸನ್ಮಾನ್ಯ ದೇವೇಗೌಡರಿಂದ ಅಂತ ನಾನು ಬಹಳ ಹೆಮ್ಮೆಯಿಂದ, ಪ್ರಾಮಾಣಿಕತೆಯಿಂದ ಹೇಳ್ತೀನಿ. ಓಕೆ, ಆ ನೀರಾವರಿ ಬಂದ ಮೇಲೆ ಒಂದ್ ಸ್ವಲ್ಪ ದೇವದುರ್ಗಗೆ ಹೆಲ್ಪ್ ಆಗಿದ್ಯಾ? ಖಂಡಿತವಾಗ್ಲು ಹೇಳಿದ್ನಲ್ಲ, ದೇವದುರ್ಗ ನಮಗ್ ನೀರ್ ಇದ್ದಿದ್ದಿಲ್ಲ. ಅವಾಗ ನಾವು ಹೊಲಗಳಿಗೆ ಹೋಗ್ಬೇಕಾಯ್ತಂತಂದ್ರೆ ಚೆಂಬಿನಾಗ ನೀರ್ ತಗೊಂಡು, ಗಡಿಗೆಗೆ ನೀರ್ ತಗೊಂಡು, ಅದನ್ನೆಲ್ಲ ತಗೊಂಡು ಹೊಲಗಳಿಗೆಲ್ಲ ನೀರ್ ತಗೊಂಡು ಹೋಗ್ತಿದ್ವಿ ಬುತ್ತಿ ಕಟ್ಕೊಂಡು. ಇವಾಗ ನೀವು ಎಲ್ಲಿ ಗುಡ್ಡದಲ್ಲಿ ಬೇಕಾದ್ರೆ ಕೆನಲ್ ನೀರು ನಮಗ ಯಾವಾಗ್ಲೂ ಕೈ ಹಾಕಿದ್ರೆ ನೀರ್ ಸಿಗ್ತದ. ಅಂತ ಪುಣ್ಯಾತ್ಮ ಇವತ್ ನಮಗ ನೀರು ಬರದ ನಾಡಿ ನೀರ್ ಕೊಟ್ಟಂತ ಭಗೀರಥರವರು. ಅಂತ ಒಂದು ವ್ಯಕ್ತಿ ನಮ್ಗೆ ಇವತ್ತು ಬಹಳ ಅವರಿಂದ ಸಮೃದ್ಧಿ ಆಗ್ಯದ. ಏನಾದ್ರೂ ದೇವದುರ್ಗ ಸಮೃದ್ಧಿ ಆಗ್ಯದ, ಹಚ್ಚ ಹಸಿರಾಗ್ಯದ ಅಂದ್ರೆ ಸನ್ಮಾನ್ಯ ದೇವೇಗೌಡರ ಕೊಡುಗೆ ಅಂತ ಹೇಳ್ತೀನಿ. ಹಾಗೇನೆ ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ನೈನೆ ಕೆನಲ್ ಅಂತ ಕೊಟ್ರು ಅವರು. ಅಲ್ಲಿ ಕೂಡ ನೈನೆ ಕೆನಲ್ ಅದು ಕೂಡ ಒಂದು ಸುಮಾರು ಸಾವಿರಾರು ರೈತರ ಹೆಕ್ಟರ್ ಭೂಮಿಗೆ ಅನುಕೂಲ ಆಯ್ತು. ಅದು ಕೂಡ ಅವರಿಬ್ರು ಮಣ್ಣಿನ ಮಕ್ಕಳವರು. ಏನಾದ್ರೂ ಜನರಿಗಾಗಿ ಏನಾದ್ರೂ ತೊಂದ್ರೆ ಆದಾಗ ರೈತಗೆ ಏನಾದ್ರೂ ಒಂದು ಹೊಸ ಕೊಡುಗೆ ಬಡವರಿಗೆ ಕೊಡಂತದ್ದು ಏನಾದ್ರು ಮಾಡ್ಯಾರ ಅಂದ್ರೆ ಸನ್ಮಾನ್ಯ ದೇವೇಗೌಡರ ಕುಟುಂಬ ಅಂತ ನಾನು ಹೇಳ್ತೇನೆ. 2025ರಲ್ಲಿ ದೇವದುರ್ಗದಲ್ಲಿ ಒಂದು ಪ್ರತಿಮೆ ಅನಾವರಣ ಮಾಡ್ತೀರಾ, HD ದೇವೇಗೌಡರದು.
ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನಿಜವಾಗ್ಲೂ ಒಬ್ಬರು ರೈತರು ಅದನ್ನ ಪ್ರತಿಮೆನ ಅನಾವರಣ ಮಾಡಿದ್ದು 2ನೇ ಪ್ರತಿಮೆ ಅದು. ಮೊದ್ಲು 2000 ಈಗೇನು 1-2 ವರ್ಷದಲ್ಲಿ 2 ಪ್ರತಿಮೆಗಳು. ಯಾಕಂದ್ರೆ ಒಬ್ರು ರೈತರು ಅವರಲ್ಲಿ ಒಂದು ಚೀಲಗಟ್ಲೆ ಜೋಳ ಸಹ ಸಿಗ್ತಿದ್ದಿಲ್ಲ ಅವರಿಗೆ. ಹಾ. ಆದ್ರೆ ಇವತ್ತಿನ ದಿನಲೇ ನೂರಾರು ಚೀಲ ಕ್ವಿಂಟಲ್ ಗಟ್ಲೆ ರಾಶಿ ಬರ್ತದ ಅವರಿಗೆ. ಹಾ. ಹಂಗಾಗಿ ನಾವು ದೇವೇಗೌಡರ ಪುಣ್ಯ ಅವರಿಗೆ ಕೃತಜ್ಞತರಾಗಿ ಏನಾದ್ರು ಒಂದು ಮಾಡೋಣ ಅಂತೇಳಿ ದೇವೇಗೌಡರ ಮೂರ್ತಿನ ರೈತರೇ ಮಾಡಿಟ್ಟಂತದ್ದು. ಓಕೆ. ಈಗೇನು ನಾವ್ಯಾರು ಅದನ್ನ ಮಾಡಿಲ್ಲ, ರೈತರೇ ಅಭಿಮಾನದ ಕೂಡ ಇಡೀ ನಮ್ಮ ತಾಲೂಕಿನ ರೈತರು ಸೇರಿ ಅವ್ರ ಮೂರ್ತಿ ಮಾಡಿ ಅಭಿನಂದನೆ ಒಂದು ಕಾರ್ಯಕ್ರಮ ಇಟ್ಟು ಅವ್ರನ್ನ ಕರೆಸಿ ಅನಾವರಣ ಮಾಡಿಸಿದ್ವಿ. ನಾವು ನೋಡಿದ್ದು ದೇವದುರ್ಗ. ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡಿದಂತ ಊರು ನಮ್ ತಾಲೂಕ. ನೀರಾವರಿ ಬರೋದಕ್ಕಿಂತ ಮುಂಚೆ ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲರೂ ಗುಳೆ ಹೋಗ್ತಿದ್ರು. ಪುನಃ ಬೆಂಗಳೂರು, ಸೋಲಾಪುರು, ಎಲ್ಲೆಲ್ಲಿ ಉದ್ಯೋಗ ಸಿಗ್ತದ ಅಲ್ಲೆಲ್ಲ ದುಡಿಯಕ್ಕೆಲ್ಲ ಹೋಗ್ಬಿಡ್ತಿದ್ರು ಬಡವರು. ಅಲ್ಲೆಲ್ಲ ವಯಸ್ಸಾದ ತಂದೆ ತಾಯಿನ ಬಿಟ್ಟು ಹೋಗಿರೋರು, ಮನೆಯಲ್ಲಿ ದನ ಕರುಗಳನ್ನು ಬಿಟ್ಟು ಹೋಗಿರೋರು. ಅದನ್ನೆಲ್ಲ ನೋಡಿದ್ರೆ ಇಲ್ಲಿ ಕುಡಿಯಕ್ ಒಂದು ಗುಬ್ಬಿ ಕುಡಿಯಕ್ ನೀರ್ ಸಹ ಇರ್ತಿದ್ದಿಲ್ಲ. ಅಂತ ಒಂದು ಪರಿಸ್ಥಿತಿಯನ್ನ ನಾವೆಲ್ಲ ಕಂಡಂತದ್ದು. ನಾವು 5-6 ವರ್ಷದವರಿದ್ದಾಗ ನಾವು ನೋಡಿವಿ ನಮ್ಮ ತಾಲೂಕನ್ನ. ಯಾಕಂದ್ರೆ ಬೇರೆ ಕಡೆ ಹೋಗಿ ದುಡ್ದು ಕೆಲವರು ದುಡ್ದು ಕೆಲವ್ರು ಆ ಕಡೆ ಬಾಂಬೆ, ಪುನಃ ಬೆಂಗಳೂರು ಆ ಕಡೆ ಸೆಟ್ಲ್ ಆಗ್ಬಿಟ್ರು ಕೆಲವರು. ಹಂಗಾಗಿ ದೇವೇಗೌಡರು ನೀರ್ ಕೊಟ್ಟ ಮೇಲೆ ಮತ್ತೆ ಪುನಃ ಹೆಂಗಿದ್ದು ತಾಲೂಕ ಇವತ್ತು ನೀವೇ ನೋಡ್ತಾ ಇದ್ರಿ, ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಿದೆ. ಮ್ಯಾಮ್, ರೀಸೆಂಟ್ ಆಗಿ ಸುಧಾಮೂರ್ತಿ ಮ್ಯಾಮ್ ಕೂಡ ರಾಜ್ಯಸಭೆಯಲ್ಲಿ ರಾಯಚೂರು ಡಿಸ್ಟ್ರಿಕ್ಟ್ ಗೆ ಏಮ್ಸ್ ಬೇಕು ಅಂತ ಕೇಳಿದ್ರು. ಮತ್ತೆ ನೀವು ಕೂಡ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ, ಎಸ್ಪೆಷಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೇಕು ಅಂತ ಕೇಳಿದ್ರಿ. ದೇವದುರ್ಗ ಕ್ಷೇತ್ರ ಆರ್ ರಾಯಚೂರು ಡಿಸ್ಟ್ರಿಕ್ಟ್ ಗೆ ಎಷ್ಟು ಇಂಪಾರ್ಟೆಂಟ್ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್? ನಿಜವಾಗ್ಲೂ ನಮ್ ರಾಯಚೂರು ಡಿಸ್ಟಿಕ್ ತುಂಬಾ ಹಿಂದುಳಿದಂತ ತಾಲೂಕ, ಸಾಕಷ್ಟು ಬಡವರು ಇರೋಂಥದ್ದು. ಈಗ ನಮಗ ಇಲ್ಲಿ ಏಮ್ಸ್ ಅವಶ್ಯಕತೆ ಬಹಳ ಇರೋದ್ರಿಂದ ಏಮ್ಸ್ ಮತ್ತೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಇವು ಅವಶ್ಯಕತೆ ತುಂಬಾನೇ ಅದ. ಯಾಕಂದ್ರೆ ಬಡವರು ಈಗ ಬೇರೆ ಕಡೆ ಹೋಗಿ ಅವರು ಟ್ರೀಟ್ಮೆಂಟ್ ತಗೊಳಕ್ ಆಗೋದಿಲ್ಲ. ನಮ್ಮ ರಾಯಚೂರಲ್ಲಿ ಏಮ್ಸ್ ಬಂತು ಅಂತಂತಂದ್ರೆ, ಮತ್ತೆ ಈಗ ಕ್ಯಾನ್ಸರ್ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಬಂತಂದ್ರೆ ಅವರಿಗೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಹಂಗಾಗಿ ನಮ್ಗ ಬಹಳ ಅವಶ್ಯಕತೆ ಅದ, ಅದು ಬೇಕು ಅಂತೇಳಿ ನಾವು ಕೂಡ ನಾವು ಗೆದ್ದ ತಕ್ಷಣನೇ ನಾನು ಮತ್ತೆ ನಮ್ಮ ಎಲ್ಲಾ MLA-ಗಳು, ನಮ್ಮ ಜಿಲ್ಲೆಯ ಎಲ್ಲ MLA-ಗಳು ಪಕ್ಷಾತೀತವಾಗಿ ನಾವು ಕೇಂದ್ರ ಮಂತ್ರಿಯನ್ನ ಕೂಬಾ ಸರ್ ಅವ್ರನ್ನ ಭೇಟಿಯಾಗಿ ನಾವು ಮನವಿ ಮಾಡಿದ್ವಿ. ಆದ್ರೆ ಸುಧಾ ಮೇಡಮ್ ಅವರು ಕೂಡ ನಮ್ಗ ಏಮ್ಸ್ ಬೇಕು ರಾಯಚೂರಿಗೆ, ಇಷ್ಟೆಲ್ಲ ಹಿಂದುಳಿದ ಒಂದು ಡಿಸ್ಟಿಕ್ಕಿಗೆ ಅವಶ್ಯಕತೆ ಆದಂತ ಅವ್ರು ಕೇಳಿದದ್ದು ಕೂಡ ನಮಗೂ ಬಹಳ ಹೆಮ್ಮೆ ಅನಿಸ್ತದ. ಹಂಗಾಗಿ ನಮ್ಮಲ್ಲಿ ಏಮ್ಸಿನ ಅವಶ್ಯಕತೆ ಬಹಳ ಆದಂತ ಹೇಳಕ್ ಇಷ್ಟ. ಈಗ ಕ್ಯಾನ್ಸರ್ ಹಾಸ್ಪಿಟಲ್ ಅವಶ್ಯಕತೆ ಯಾಕಂತ ನಾನು ಕೇಳ್ತೀನಿ ಅಂತಂದ್ರೆ, ಬಹಳ ನೋವಿನಿಂದ ಹೇಳ್ತೀನಿ. ಇವತ್ತು ನಮ್ಮ ತಾಲೂಕಿನಲ್ಲೇ ಒಂದು ಸೂರ್ಯನಾಯಕನ ತಾಂಡ ಅಂತ ಹೇಳಿ ಒಂದು ಊರು ಬರ್ತದ. ಅಲ್ಲಿ ಸುಮಾರು ಒಂದು 500-600 ಜನ ಇರಂತ ಒಂದು ಅದು ಗೋಟು. ಅಲ್ಲಿ ಸುಮಾರು 8-10 ಜನಕ್ಕಿಂತ ಹೆಚ್ಚಿಗೆ ಕ್ಯಾನ್ಸರ್ ರೋಗ ಪತ್ತೆ ಆಗ್ಯದ. ಮತ್ತೆ ತಾಲೂಕಿನಾದ್ಯಂತ ಕೂಡ ಜಾಸ್ತಿ ಕ್ಯಾನ್ಸರ್ ರೋಗ ಪತ್ತೆ ಆಗ್ತದ. ಯಾಕಂದ್ರೆ ನೀರಿನಿಂದ ಆಗ್ಯದ, ಎದರಿಂದ ಆಗ್ಯದ ಗೊತ್ತಿಲ್ಲ. ಈಗಾಗಲೇ ಸಾಕಷ್ಟು ಸರ್ಚಿಂಗ್ ಕೂಡ ನಡೆದದ, ನಾವು ಕೂಡ ಸೆಷನ್ ನಲ್ಲಿ ಮಾತಾಡಿವಿ. ಹಂಗಾಗಿ ಇವತ್ತು ನಮ್ಗ ಏಮ್ಸ್ ಹಾಸ್ಪಿಟಲ್ ನಮ್ಮ ರಾಯಚೂರಿಗೆ ಬಂದ್ರೆ, ಮತ್ತೆ ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ರಾಯಚೂರಿಗೆ ಬಂದ್ರೆ ಬಹಳ ಬಡವರಿಗೆ ಅನುಕೂಲ ಆಗ್ತದ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮ್ಯಾಮ್, ನೀವು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲ ಅಂದಿದ್ರೆ ಯಾವ ಕ್ಷೇತ್ರದಲ್ಲಿ ಇರೋಕೆ ಇಷ್ಟಪಡ್ತಿದ್ರಿ? ನಾನು ಚಿಕ್ಕ ಮಗು ಆಗಿದ್ದಾಗ, ನಾನು ಓದಂತ ಮಿಡ್ಲ್ ಸ್ಕೂಲ್ ಹೋದಾಗ ನಾ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಟೀಚರ್ ಆಗ್ಬೇಕು, ನಾನು ಎಲ್ಲ ನಮ್ಮ ಟೀಚರ್ಗಳನ್ನ ನೋಡಿ ನಾನು ಕೂಡ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯೆ ಕಲಿಸ್ಬೇಕು ಅನ್ನೋಂಥದ್ದು ಬಹಳ ಆಸೆ ಇತ್ತು. ಆದ್ರೆ ನಾನು ಒಂದು ವೇಳೆ ರಾಜಕಾರಣ ಆಗಿಲ್ಲ ಅಂದ್ರೆ ಟೀಚರ್ ಆಗ್ಬೇಕನ್ನೋಂಥದ್ದು ಬಹಳ ಆಸೆ ಇತ್ತು. ಮ್ಯಾಮ್, ನೀವು ದೇವದುರ್ಗನ 2026 ಅಲ್ಲಿ ಒಂದು ಪೊಸಿಷನ್ ಅಲ್ಲಿ ನೋಡ್ತಿದ್ದೀರಾ. ಇನ್ 10 ವರ್ಷದ ನಂತರ ಎಲ್ಲಿ ನೋಡಕ್ ಇಷ್ಟಪಡ್ತೀರಾ? ದೇವದುರ್ಗ ನಿಜವಾಗ್ಲೂ ಇನ್ನ 10 ವರ್ಷಕ್ಕ ತುಂಬಾನೇ ಬೆಳಿಬೇಕು. ದೊಡ್ಡ ದೊಡ್ಡ ಒಂದು ಕೈಗಾರಿಕೆಗಳು ಬರಬೇಕು, ಹಾಸ್ಪಿಟಲ್ಗಳು ಬರಬೇಕು, ಕಾಲೇಜ್ಗಳು ಬರಬೇಕು, ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಲಾ ಕಾಲೇಜ್ಗಳು ಬರಬೇಕು, ಮೆಡಿಕಲ್ ಕಾಲೇಜ್ ಬರಬೇಕು. ಎಲ್ಲಾ ರೀತಿಯಿಂದ ಒಳ್ಳೆ ಎಲ್ಲಾನು ಸಂಪೂರ್ಣ ನೀರಾವರಿ ಆಗ್ಬೇಕು. ಎಲ್ಲ ಒಂದು ಯುವಕರಿಗೆಲ್ಲ ಓದಿದಂತ ಎಲ್ಲ ಯುವಕರಿಗೆಲ್ಲ ಉದ್ಯೋಗ ಸೃಷ್ಟಿ ಆಗ್ಬೇಕು. ದೊಡ್ಡ ಪ್ರಮಾಣದಲ್ಲಿ ನಾನು ದೇವದುರ್ಗನ ಬೆಳವಣಿಗೆಯನ್ನ ನಾನು ನೋಡಕ್ ಇಷ್ಟಪಡ್ತೀನಿ. ಇನ್ಫ್ರಾಸ್ಟ್ರಕ್ಚರ್, ಇರಿಗೇಷನ್, ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್, ಈ 4 ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನೀವು ಯಾವ್ದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀರಾ ಮ್ಯಾಮ್? ನಿಜವಾಗ್ಲೂ 4 ಇಂಪಾರ್ಟೆಂಟ್.
ಈಗ ನಾವು ಅದರಲ್ಲಿ ಈಗ ನೋಡ್ರಿ ನೀರಾವರಿ ಅವಶ್ಯಕತೆ ಅದ, ನೀರಾವರಿ ಕೂಡ ನಮಗ ಬೇಕು. ಮತ್ತೆ ಎಜುಕೇಶನ್ ಈಗೇನ ಜಾಬ್ ಕೂಡ ಬೇಕು ಓದಿದವರಿಗೆ. ಹಾಗಾಗಿ ನಾನು ಜಾಸ್ತಿ ನಾಲ್ಕಕ್ಕೆ ಕೂಡ ಒಂದು ಇಂಪಾರ್ಟೆನ್ಸ್ ಕೊಡ್ತೀನಿ. ಆದ್ರೆ ಅದರಲ್ಲಿ ಜಾಸ್ತಿ ಉದ್ಯೋಗಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಮ್ಯಾಮ್, ಎಜುಕೇಶನ್ಗೆ ಅಂತ ಬಂದಾಗ ನೀವು ಗೆದ್ದು ಬಂದ ಮೇಲೆ ಕೊಟ್ಟಿರೋ ಕೊಡುಗೆ ಏನು ದೇವದುರ್ಗ ಕ್ಷೇತ್ರಕ್ಕೆ? ನಾನು ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಟ್ಟೀನಿ. ಯಾಕಂದ್ರೆ ಎಜುಕೇಶನ್ ಇದ್ರೆ ಎಲ್ಲಾನು ಅದರಿಂದ ಇರ್ತದ. ಹೀಗಾಗಿ ಇವತ್ತು ಸುಮಾರು 200 ಕೋಟಿ ಅನುದಾನವನ್ನ ನಾನು ಎಜುಕೇಶನ್ಗೆ ಮೀಸಲಿಟ್ಟೀನಿ. ಹಂಗಾಗಿ ಇವತ್ತು ಎಜುಕೇಶನ್ಗೆ ನಾನು ಜಾಸ್ತಿ ಒತ್ತು ಕೊಟ್ಟೀನಿ. ಈಗ ನಮ್ಮಲ್ಲಿ ತೀರಾ ಒಂದು ಹಿಂದುಳಿದ ತಾಲೂಕ ಅನ್ನಂತ ಒಂದು ಅಣೆಪಟ್ಟಿನ ಅಳಿಸ್ಬೇಕು ಅನ್ನಂಥದ್ದು ಒಂದು ಗುರಿ ನಾನು ಇಟ್ಕೊಂಡೀನಿ. ಹಂಗಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳು ನಿಜವಾಗ್ಲೂ ಒಳ್ಳೆ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಅದರ ನಮ್ಮಲ್ಲಿ ಕೂಡ. ಈ ವರ್ಷ SSLC ಎಕ್ಸಾಮ್ ಕೂಡ ಅವರು ಜಿಲ್ಲೆಯಲ್ಲಿ ಕೂಡ ಅವರು 94% ಮಾಡ್ಯಾರ. ಹಂಗಾಗಿ ಇನ್ನೂ ಕೂಡ ಅವರಿಗೆ ಜಾಸ್ತಿ ಶಿಕ್ಷಕರ ಕೊರತೆ ಇದ್ರೂ ಕೂಡ ಅವ್ರು ಅಷ್ಟೆಲ್ಲ ಸಾಧನೆ ಮಾಡ್ಯಾರ ಅಂತಂದ್ರೆ ನಾನು ಜಾಸ್ತಿ ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡ್ತೀನಿ ಅಂತ ಹೇಳ್ಬೋದು. ಮ್ಯಾಮ್, ರೀಸೆಂಟ್ ಆಗಿ ಅಹೋರಾತ್ರಿ ಧರಣಿ ಕೊಡ್ತೀರಾ ಟೋಲ್ ಪ್ಲಾಜಾ ವಿಚಾರಕ್ಕೆ, ಅದು ಏನ್ ವಿಷಯ? ಅದು ಇಲ್ಲಿ ನಮ್ಮಲ್ಲಿ ಅಲ್ಲಿ ನಿಯಮಾನುಸಾರವಾಗಿ ಟೋಲ್ ಫಿಕ್ಸ್ ಮಾಡಿಲ್ಲ ಅಲ್ಲಿ. ಯಾಕಂದ್ರೆ ಸಿಂಗಲ್ ರಸ್ತೆ ಇರೋದ್ರಿಂದ 40 ಕಿಲೋಮೀಟರ್ ಅಂತರದಲ್ಲಿ 2 ಟೋಲ್ಗಳನ್ನ ಹಾಕ್ತಾರೆ. 2017ರಲ್ಲಿ ಆಗಿರೋಂಥದ್ದು. ಅಲ್ಲಿವರೆಗೆ ಟೆಂಡರ್ ಆಗಿರೋದಿಲ್ಲ, ಯಾರು ಕರೆದೇ ಇರೋದಿಲ್ಲ, ಅದನ್ನ ಯಾವ್ದು ಆಗಿರೋದಿಲ್ಲ, ಇಂಪ್ಲಿಮೆಂಟ್ ಇರೋದಿಲ್ಲ. ಆದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಅಲ್ಲಿ ಟೋಲ್ ಹಾಕ್ತಾರ. ಹಾಕಿದಾಗ ಆ ಟೋಲಿನಿಂದ ನಮ್ ರೈತರಿಗೆ ತೊಂದರೆ ಆಗ್ತದ, ನಮ್ ಜನರಿಗೆ ತೊಂದರೆ ಆಗ್ತದ. ಯಾಕಂದ್ರೆ ಎಲ್ಲಿ ಯಾವ ಒಂದು ಕಾನೂನಲ್ಲಿ ಕೂಡ 40 ಕಿಲೋಮೀಟರ್ ಒಳಗಡೆ ಹಾಕೋದಿಲ್ಲ ಸಿಂಗಲ್ ರಸ್ತೆಗೆ ಅಂತೇಳಿ ನಾವು ಕೂಡ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿವಿ, ಎಲ್ಲ ಹೇಳಿದ್ವಿ. ಆದ್ರೂ ಕೂಡ ಕೇಳಿಲ್ಲ. ಮತ್ತೆ ಜಿಲ್ಲಾ KDP ಮೀಟಿಂಗ್ ನಲ್ಲಿ ಅದನ್ನ ಕ್ವಶನ್ ರೈಸ್ ಮಾಡಿ ನಾನು ಕೂಡ ಧರಣಿ ಕೂತ್ಕೊಂಡಿದ್ದೆ. ಕುಂತಾಗ ಇಲ್ಲ ಆಯ್ತು, ನಾವ್ ಅದನ್ನ ನೀವ್ ಎದ್ದೇಳ್ರಿ, ನಾವ್ ಅದನ್ನ ತೆಗಿಸ್ತೀವಿ ಅಂತ ಹೇಳಿ ಸಚಿವರು, ಉಸ್ತುವಾರಿ ಸಚಿವರು ಸೆಡ್ ಪ್ರಕಾಶ್ ಪಾಟೀಲ್ರು ಹೇಳಿದ್ರು. ಹೇಳಿದ್ಮೇಲೆ ಅವ್ರ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾನು ಕೂಡ ಅವತ್ತು ಧರಣಿ ವಾಪಸ್ ತಕೊಂಡೆ. ಅದಾದ್ಮೇಲೆ ಅವತ್ತೇನೆ ಮತ್ತೆ ಅಲ್ಲಿ ಪೊಲೀಸರು ಹಾಕಿ ಅದನ್ನ ಟೋಲ್ ಯಾವುದೇ ಕಾರಣಕ್ಕೂ ಬಂದ್ ಮಾಡಕ್ ಆಗಲ್ಲ ಅಂತ ಮೇಲೆ ನಾನ್ ಅಲ್ಲೇ ಒಂದು ಧರಣಿ ಮಾಡಿದೆ. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿರೋದು ಬಡವರು. ಯಾಕಂದ್ರೆ ಕೃಷಿ ಕೆಲ್ಸಕ್ಕೆ ಹೋಗಂತವ್ರು ಟ್ರ್ಯಾಕ್ಟರ್ಗಳು ತಗೊಂಡು ಹೋಗ್ತಿರ್ತಾರ, ಇವು ಟಾಟಾ AC ತಗೊಂಡು ಹೋಗ್ತಿರ್ತಾರ, ಇವು ಬೊಲೆರೋ ಗಾಡಿಗಳು ಈ ತರ ಎಲ್ಲ ತಗೊಂಡು ಹೊಲಗಳಿಗೆ ಹೋಗೋರಿಗೆಲ್ಲ ನಿಂತ್ಕೊಂಡು ವಸೂಲಿ ಮಾಡಿದ್ರೆ ಜನರಿಗೆ ಬಹಳ ಕಷ್ಟ ಆಗ್ತದ ಅನ್ನಂಥದ್ದು ಬಡವ್ರ ಮೇಲೆ ಇರುವಂತ ಒಂದು ಕಳಕಳಿ. ಯಾಕಂದ್ರೆ ನಾವು ಕೂಡ ದೇವದುರ್ಗ ಕ್ಷೇತ್ರದವರಾಗಿರೋದ್ರಿಂದ ಪ್ರತಿ ಒಂದು ಊರಲ್ಲಿ ಅಡ್ಡಾಡಿ ಪ್ರತಿಯೊಬ್ಬರು ಮನೆ ಸಮಸ್ಯೆಗಳು ನನಗ್ ಗೊತ್ತು. ಯಾಕಂದ್ರೆ ಮನೆಗಳಲ್ಲಿ ಅವ್ರು ಎಷ್ಟು ಕಷ್ಟ ಪಡ್ತಾರ. 200 ರೂಪಾಯಿ ದುಡಿಬೇಕಾಯ್ತು ಅಂತಂದ್ರೆ ಬೆಳಿಗ್ಗೆ ಎದ್ದು ಅವ್ರು ಕಣ್ಣಾಗ ನಿದ್ದೆ ಕಳ್ಕೊಂಡ್ ಬೆಳಿಗ್ಗೆ ಎದ್ದು ಬಂದು ಗಾಡಿಯಾಗ ಬಂದು ಕುತ್ಕೊಂಡ್ ಬಂದು ಕೆಲ್ಸಕ್ಕೆ ಹೋಗ್ತಿರ್ತಾರ. ಅವರಲ್ಲಿ ನಿಂದ್ರಿಸಿ ಅವ್ರು 200 ರೂಪಾಯಿ ವಸೂಲಿ ಮಾಡಿದ್ರೆ ಮತ್ತೆ ಅವ್ರಿಗೆ ಹೆಂಗ ಕಷ್ಟ ಆಗ್ತದ ಅಂತ ಹೇಳಿ ನಾನು ಕೂಡ ಹೋರಾಟ ಮಾಡಿದೆ. ಆದ್ಮೇಲೆ ಅದನ್ನ ಈಗ ಸದ್ಯ ನಮ್ ತಾಲೂಕಿನವರಿಗೆ ತಗೋಬಾರ್ದು ಅನ್ನಂತ ಒಂದು ನಿರ್ಧಾರ ಮಾಡಿ ಅದನ್ನ ಒಂದು ಅಗ್ರಿಮೆಂಟ್ ಮಾಡಿಸಿ ಅದನ್ನ ಸರಿಪಡಿಸಿ. ಈಗಲೂ ಹಂಗೆ ಇದೆ ಅಗ್ರಿಮೆಂಟ್ ಈಗಲೂ ಹಂಗಿದೆ. ಯಾಕಂದ್ರೆ ತಾಲೂಕದವರಿಗೆ ತಗೋಬಾರದು ಯಾವ್ದೇ ಕಾರಣಕ್ಕೂ. ನೀವು ಬೇರೆಯವ್ರು ಯಾರಿಗೇನ ತಗೊಳ್ಬೇಕಾದ್ರೆ, ಯಾಕಂದ್ರೆ ಅವರು ತಮ್ಮ ಮಂಡತನ ಅವ್ರು ಯಾವತ್ತೂ ಬಿಡ್ಲಿಲ್ಲ ಅವ್ರು. ಹಂಗಾಗಿ ಸರ್ಕಾರ ಇಷ್ಟೆಲ್ಲ ಹಠ ಮಾಡಕತ್ತದ ಅಂದಾಗ ಹೋಗ್ಲಿ ಬಿಡ್ರಿ, ನಮ್ ತಾಲೂಕದವ್ರಿಗೆ ತಗೊಂಡ್ರೆ ಬಿಡಲ್ಲ ಅಂತಂದ್ರೆ ತಾಲೂಕದವ್ರಿಗೆ ತಗೋಬಾರದು ಅಂತೇಳಿ ಅಗ್ರಿಮೆಂಟ್ ಆಗಿದೆ. ನಿಮ್ಗೆ ಎಲೆಕ್ಷನ್ ಅಂತ ಬಂದಾಗ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರುತ್ತೆ. ಮೊದ್ಲಿಗೆ 2016ರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೋಲನುಭವಿಸ್ತೀರಾ. 2018ಕ್ಕೆ ಬರುತ್ತೆ, JDS ಟಿಕೆಟ್ ಆಕಾಂಕ್ಷಿ ಆಗಿರುತ್ತೆ, ಟಿಕೆಟ್ ಸಿಗಲ್ಲ, ಸೋಲ್ತೀರಾ. ಬಟ್ ಆದ್ರೆ ನೀವು ಧೃತಿಗೆಡದೆ ಇಂಡಿಪೆಂಡೆಂಟ್ ಆಗಿ ತಗೊಂಡು JDS 3 ಪಟ್ಟು ಮತ ತಗೊಂತೀರಾ 2018. ಅದು ಒಂದ್ ಮಾತೇನಂತಂದ್ರೆ ನಾನೇನ್ ಹೇಳಿದ್ನಂದ್ರೆ ಮೊದಲು ಕಾಂಗ್ರೆಸ್ ನಲ್ಲಿದ್ದೆ. ನಾನು ಕಾಂಗ್ರೆಸ್ ನಲ್ಲಿ ಸುಮಾರು ಕೆಲಸ ಮಾಡಿ 10 ವರ್ಷ ನಾನು ಮಹಿಳಾ ಅಧ್ಯಕ್ಷರಾಗಿ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ಜನರು ನನಗಾಗಿ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೇಳಿದ್ರು, ಕರೆಮ್ಮ ಅವರಿಗೆ ಕೊಡ್ರಿ, ಅವ್ರಿಗೆ ಕೊಟ್ರೆ ಗೆಲ್ತಾರ ಅಂತ ಹೇಳಿ ಜನನೇ ಕೇಳಿದ್ರು. ಆದ್ರೆ ಕಾಂಗ್ರೆಸ್ನವರು ಇವ್ರಿಗೆ ಕೊಟ್ರೆ ಇನ್ನ ಎಲ್ಲಿ ಮತ್ತೆ ಎದುರಾಗ್ತಾರ ಅನ್ನೋ ಕಾರಣಕ್ಕೆ ಅವ್ರು ನನಗೆ ಕೊಡ್ಲಿಲ್ಲ. ಕೊಟ್ಟಿಲ್ಲ ಅಂದಾಗ ನಾನು ಮನೆಗೆ ಕೂತ್ಕೊಂಡ್ಬಿಟ್ಟೆ. ಬ್ಯಾಡ್ ಬಿಡು ಅಂತೇಳಿ ಮನೆಗಿದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಗುರುತಿಸಿ ನನ್ನ ಕರೆದ್ರು. ಅವರು ಕರೆದಾಗ ಅದೇ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಬಂದಾಗ ನನಗೆ ಟಿಕೆಟ್ ಕೊಟ್ಟೆ ಬಿಟ್ರು ಅವರು. ನಾನ್ ಅನ್ಕೊಂಡಿದ್ದೆ, ನಾನು ದುಡಿದ ಒಂದು ಪಕ್ಷದಾಗ ಈಗ ಬಂದು ಒಂದು ತಿಂಗಳ 15 ದಿನದಲ್ಲೇ ನನಗ ಯಾಕಪ್ಪ ಅಂತೇಳಿ ನಾನು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ನಾನು
MLA ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಸನ್ಮಾನ್ಯ ದೇವೇಗೌಡರಿಗೆ ದೂರದೃಷ್ಟಿ ನನ್ನ ನೋಡಿದಾಗ ಅವ್ರಿಗೆ ಅನಿಸಿರ್ಬೋದು, ಆ ಯಮ್ಮ ಪ್ರಾಮಾಣಿಕಳಾಳ, ಯಮ್ಮ ಕೆಲ್ಸಕ್ಕೆ ಆಕಿಗೆ ಟಿಕೆಟ್ ಕೊಟ್ರೆ ಗೆಲ್ತಾಳ, ಆಕಿಗೊಂದು ಬೆಳೆಸೋಣ ಅಂತೇಳಿ ಅವ್ರದೊಂದು ಮನಸ್ಸಾಗಿ ನನಗ್ ಕರೆದು ಟಿಕೆಟ್ ಕೊಟ್ರು. ಕೊಟ್ಟ ಮೇಲೆ ನಾನು 11,000 ಮತಗಳು ತಗೊಂಡು ಸೋತ ಮೇಲೆ ಪುನಃ ನಾನು 2 ವರ್ಷ ಕಂಟಿನ್ಯೂ ಆಗಿ ನಾನು ಸಂಘಟನೆ ಮಾಡಿದ್ದೆ. ಮಾಡಿದ್ಮೇಲೆ 2018ಕ್ಕೆ ಇನ್ನೇನ್ ನಾನು ಗೆಲ್ತೀನಿ ಅನ್ನೋಂಥದ್ದು ಜನ ಎಲ್ಲ ಮಾತಾಡ್ಕೊಂಡು ಮಾಡಿದ ತಕ್ಷಣನೇ ಮತ್ತೆ ಅಲ್ಲಿ ಟಿಕೆಟ್ಗೆ ಅಡ್ಡಗಾಲ್ ಹಾಕಿದ್ರು ಕೆಲವು ಶಕ್ತಿಗಳು. ಇಲ್ಲ ಬೇಡ, ಅವ್ರಿಗೆ ಕೊಡೋದ್ ಬೇಡ, ಅವ್ರು ಗೆಲ್ಲಲ್ಲ ಅಂತೇಳಿ ಬೇರೆಯವರಿಗೆ ವೆಂಕಟೇಶ್ ಪೂಜಾರನ್ ಅಂತ ಒಬ್ಬರ ವ್ಯಕ್ತಿ ಕೊಟ್ರು. ಕೊಟ್ಟ ಮೇಲೆ ನಾನು ಗೆಲ್ಲಿಲ್ಲ. ನಾನು ಈಗ ನನ್ ಶಕ್ತಿ ಏನಂತ ಗೊತ್ತಾಗ್ಬೇಕಲ್ಲ, ನನ್ ಕ್ಷೇತ್ರದ ಜನ ನನ್ನ ಯಾವ ರೀತಿ ಗುರುತಿಸ್ತಾರ ಅಂತ ನಾನ್ ತಿಳ್ಕೊಬೇಕಲ್ಲ ಅನ್ನೋ ಕಾರಣಕ್ಕ ನಾನು ಇಂಡಿಪೆಂಡೆಂಟ್ ಆಗಿ ಸನ್ಮಾನ್ಯ ಕುಮಾರಣ್ಣವರಿಗೆ, ದೇವೇಗೌಡರಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು, ಅಣ್ಣ ನಾನು ಇಂಡಿಪೆಂಡೆಂಟ್ ಮಾಡ್ತೀನಿ ಅಂತ ಹೇಳಿ ಬಂದು ನಾನು ಇಂಡಿಪೆಂಡೆಂಟ್ ಮಾಡಿದ್ಮೇಲೆ ಅವರು 2 ಪಟ್ಟು ಅವ್ರಕ್ಕಿಂತ 3 ಪಟ್ಟು ನಾನು ಜಾಸ್ತಿ ಓಟು ಇಂಡಿಪೆಂಡೆಂಟ್ 25,600 ಓಟು ತಗೊಂಡೆ. ತಗೊಂಡ್ಮೇಲೆ ಅವಾಗ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರಿಗೆ ನನ್ನ ಬಗ್ಗೆ ಇಲ್ಲ ಯಮ್ಮ ಬಹಳ ಚಲೋ ಅದ, ಯಮ್ಮ ಯಾವುದೇ ಕಾರಣಕ್ಕೆ ಹಿಡಿದ್ ಮಾತ್ ಬಿಡಲ್ಲ, ಆಕಿ ಗ್ಯಾರಂಟಿ ಸಕ್ಸಸ್ ಆಗ್ತಾಳ ಅಂತೇಳಿ ಅವ್ರಿಗೆ ಅನ್ಸಿರ್ಬೋದು. ಅನ್ಸಿ ಅವರು ನನ್ನ ಕರೆದು ಇಲ್ಲಮ್ಮ ನಾನ್ ನಿಮ್ಗೆ ಟಿಕೆಟ್ ಕೊಡ್ತೀನಿ, ನೀನ್ ಕೆಲ್ಸ ಮಾಡು, ನಿನಗೆ ಯಾವುದೇ ಕಾರಣಕ್ಕೂ ನೀನ್ ಕೈ ಬಿಡಲ್ಲ ಅಂತೇಳಿ ಅವ್ರು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಅವರು ಕೂಡ ನನಗ ಕರೆದು, ನಾನು ಟಿಕೆಟ್ ಕೇಳಕ ಹೋಗಿಲ್ಲ 2023ಕ್ಕ, ಆದ್ರೂ ಅವರು ನನ್ನ ಕರೆದು ನನಗೆ ಟಿಕೆಟ್ ಕೊಟ್ಟು ನನ್ನ ಗೆಲ್ಸಿ, ನನ್ನ ಕ್ಷೇತ್ರ ಜನ ಕೂಡ ಗೆಲ್ಸಿದ್ರು. ಅತ್ಯಂತ 35,000 ದೇವದ ಇತಿಹಾಸದಲ್ಲಿ ಯಾರು 35,000 ಮತ ತಗೊಂಡಿಲ್ಲ. ಅದ್ರಾಗ ಜನನೇ ನನಗ್ ದುಡ್ಡು ಕೊಟ್ರು. ಮತ್ತೆ ಜನನೇ ನನಗ ಯಾರು ನಾನ್ ಗೆದ್ದೀನಿ ಅಂತ ಹೇಳೋದಿಲ್ಲ, ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸನ್ನ ನನಸು ಮಾಡಿದ್ರು ನಮ್ ದೇವದುರ್ಗ. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 1 ಪೈಸನೂ ದುಡ್ಡು ಕೇಳಾರ್ದನೆ, 1 ಹನಿ ಮದ್ಯನೂ ಕೊಡದಾನೆ, ಇಂಥವ್ ಯಾವುದೇ ಕೊಡ್ಲಾರ್ದಾನೆ ನನಗ ದುಡ್ಡು ಕೊಟ್ಟು, ನನಗ ಅನ್ನ ಕೊಟ್ಟು, ನನಗ ಒಡವೆ ಅರಿಶಿಣ ಕುಂಕುಮ ಸೀರೆ ಕೊಟ್ಟು ನನ್ಗೆ ವೋಟ್ ಮಾಡಿದ್ರು. ಜನಗಳೇ ತಾವೇ ಸ್ವಯಂ ಪ್ರೇರಿತರಾಗಿ ಜನಗಳೇ ನನಗೆ ವೋಟ್ ಮಾಡಿ ಮನೆ ಮಗಳು ಅನ್ನಂತ ಒಂದು ಬಿರುದನ್ನ ಜನನೇ ಕೊಟ್ರು ನನಗೆ. ನೀನ್ ನಮ್ಮ ಮನೆ ಮಗಳು ಅಂತೇಳಿ ದೇವದುರ್ಗ ಜನ ಇವತ್ತಿಗೂ ನನ್ನ ಮನೆ ಮಗಳು ಕರೆಯಮ್ಮ ಅಂತ ಕರೀತಾರೆ. ದೇವದುರ್ಗ ಅಂತ ಬಂದಾಗ ಇದು ಉತ್ತರ ಕರ್ನಾಟಕದಲ್ಲಿ JDS ಇರೋದು 18 ಸೀಟಲ್ಲಿ ದೇವದುರ್ಗ ಗೆದ್ದಿದ್ದೆ ಒಂಥರ ರೋಚಕ. ಹೆಂಗೆ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ದೇವದುರ್ಗದಲ್ಲಿ ಒಂದು JDS ಕ್ಯಾಂಡಿಡೇಟ್ ಇದೆ ಕೆರಮ್ಮನ್ ಅವರು, ನೀವು ಗೆಲ್ಲ ತಕ ಯಾರು ಗೊತ್ತೇ ಇರ್ಲಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಯಾರಿಗೇ ಆಗ್ಲಿ ಒಂದು ನಿರ್ಧಾರ ಇರ್ಬೇಕು, ಗುರಿ ಇರ್ಬೇಕು, ಪಕ್ಷ ನಿಷ್ಠೆ ಇರ್ಬೇಕು, ಛಲ ಇರ್ಬೇಕು. ಯಾವುದೇ ಕಾರಣಕ್ಕೂ ಜನರ ಮೇಲೆ ಭಯ ಭಕ್ತಿ, ಜನರ ಬಗ್ಗೆ ಗೌರವ ಇರ್ಬೇಕು, ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇರ್ಬೇಕು. ಇದ್ದಾಗ ಖಂಡಿತವಾಗಲೂ ಯಾವ್ದು ಅಸಾಧ್ಯವಾದಂತದ್ದಲ್ಲ. ನಾನೇ ಉದಾಹರಣೆ ಇದಕ್ಕ. ಯಾಕಂದ್ರೆ ನಾನು ಏನಿಲ್ಲ ಅಂದ್ರೂ ನಾ ಗೆಲ್ತೀನಿ ಅಂತ ಹೇಳಿ ಗೆಲ್ತೀನಿ, ಗೆಲ್ಲಿಸ್ತಾರ ನನ್ನಂತದ್ದು ಒಂದು ಪಕ್ಷ ನಿಷ್ಠೆ, ಒಂದು ಪ್ರಾಮಾಣಿಕತೆ ಇವಿದ್ದಾಗ ನಮಗೆ ಗೆಲುವು ಕಟ್ಟಿಟ್ಟು ಬುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ ದೇವದುರ್ಗ ಅಂತ ಬಂದಾಗ ನೀವು ಪ್ರವಾಸೋದ್ಯಮಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಬೇಕು ಅಂತ ಹೇಳಿ ಒಂದು ಕ್ವಶನ್ ರೈಸ್ ಮಾಡ್ತೀವಿ ಸದನದಲ್ಲಿ. ಮಾತ್ಪಳ್ಳಿ ಯಲ್ಲಮ್ಮ ದೇವಸ್ಥಾನ ಅನ್ನೋದಿದೆ, ಅದೇ ರೀತಿ ಯಾವ ರೀತಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಟೂರಿಸಂ ಡೆವಲಪ್ ಆಗಿದೆ, ಅದೇ ರೀತಿ ನಮ್ದು ಮಾತ್ಪಳ್ಳಿ ಯಲ್ಲಮ್ಮ ದೇವಸ್ಥಾನಕ್ಕೆ ಕೊಡುಗೆ ಕೊಡ್ಬೇಕು, ಟೂರಿಸಂ ಇಡೀ ಪ್ರಪಂಚಾದ್ಯಂತ ಜನ ಬಂದು ನೋಡ್ಬೇಕು ಅಂತ ರೈಸ್ ಮಾಡಿರ್ತಾರೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಷ್ಟು ಅನುದಾನ ರಿಲೀಸ್ ಮಾಡಿದೆ, ಅದ್ರ ಕಾರ್ಯ ಯಾವ ತರ ಹೋಗ್ತಾ ಇದೆ? ಈಗ ನಾನು ಮೊನ್ನೆ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ಬಗ್ಗೆ ನಾನು ಕೇಳಿದೆ ಸೆಷನ್ ನಲ್ಲಿ. ಯಾಕಂದ್ರೆ ನಿಜವಾಗ್ಲೂ ಮಾತ್ಪಳ್ಳಿ ಯಲ್ಲಮ್ಮ ದೊಡ್ಡ ಒಂದು ಶಕ್ತಿ ದೇವತೆ. ಅಲ್ಲಿ ಸುಮಾರು ಫೆಬ್ರವರಿಯಲ್ಲಿ ಜಾತ್ರೆ ಆಗ್ತದ, 1 ತಿಂಗಳ ಕಂಟಿನ್ಯೂ ಆಗಿ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಬರ್ತಾರ, ಅವ್ರು ಹರಕೆ ತೀರಿಸ್ತಿರ್ತಾರೆ. ಹಂಗಾಗಿ ಅಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಈಗ ಸವದತ್ತಿ ಯಾವ ರೀತಿ ನೀವು ಅಲ್ಲಿ ಒಂದು ನಿಗಮ ಮಾಡಿ, ಅಲ್ಲಿ ಒಂದು ಪ್ರಾಧಿಕಾರ ಮಾಡಿ ನೀವ್ ಹೆಂಗ್ ಮಾಡಿರಿ, ಅದೇ ತರ ನಮ್ಮಲ್ಲಿ ಕೂಡ ನಾವು ಕಲ್ಯಾಣ ಕರ್ನಾಟಕದ ಒಂದು ಮಾತ್ಪಳ್ಳಿ ಯಲ್ಲಮ್ಮ ದೇವಿ ಒಂದು ಪ್ರಸಿದ್ಧಿ ದೇವಸ್ಥಾನ ಆಗ್ತದ, ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಹೆಸರು ಬರ್ತದ ಅನ್ನೋಂಥದ್ದು ಕೂಡ ನಾನು ಸದನದಲ್ಲಿ ಮಾತಾಡೀನಿ. ಅದೇ ರೀತಿ ಒಂದು 3 ಕಿಲೋಮೀಟರ್ ದೂರದಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನ ಅದ, ಕೃಷ್ಣಾ ನದಿ ಪಕ್ಕದಲ್ಲಿ. ಅಲ್ಲಮ್ಮ ಪ್ರಭು ದೇವಸ್ಥಾನಕ್ಕೂ ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ 10 ಕೋಟಿ ಅನುದಾನ ಮಂಜೂರಾಗಿದೆ. ಹಂಗಾಗಿ ಈಗ ಅದೇ ತರ ಇಲ್ಲಿ ಕೂಡ ನೀವು ಮಾಡಿದ್ರೆ ನಮ್ಗ ಸಾಧ್ಯ ಆದಷ್ಟು
ಇಡೀ ದೇವದುರ್ಗ ಅಂದ್ರೆ ದೇವರುಗಳ ನಾಡು. ಓಕೆ. ಇಡೀ ದೇವರುಗಳು ಜಾಸ್ತಿ ಇರೋಂಥದ್ದು ನಮ್ಮಲ್ಲಿ. ಎಷ್ಟು ದೇವರುಗಳಂತಂದ್ರೆ ಇತಿಹಾಸ ಪುಟ ತೆಗೆದು ನೋಡಿದಾಗ ದೇವದುರ್ಗ ಅಂದ್ರೆ ದೇವರುಗಳನ್ನ ಅಷ್ಟು ದೇವರುಗಳದಾರ ನಮ್ಮಲ್ಲಿ. ಈಗ ನೋಡ್ರಿ ಗಬ್ಬೂರು ಬೂದಿ ಬಸವೇಶ್ವರ ದೇವಸ್ಥಾನ, ಕರೆದ್ರ ರಥ ಬರ್ತದ. ತಾತ್ನವ್ರು ಕರಿತಾರ, ಬಾ ಬಸವ ಅಂತ ಕರೆದ್ರೆ ರಥ ಹೊರಗ್ ಬರೋಂಥದ್ದು, ಒಳಗ್ ಹೋಗಂತದ್ದು. ಈ ತರ ಒಂದಾದ. ಮತ್ತೆ ಆಣೆ ಮಲ್ಲೇಶ್ವರ ದೇವಸ್ಥಾನ ಅದ, ಗಡ್ಡೆಗುಳಿ ಬಸವೇಶ್ವರ ದೇವಸ್ಥಾನ ಅದ, ಇವೆಲ್ಲ ದೊಡ್ಡ ಪ್ರಸಿದ್ಧಿ ದೇವಸ್ಥಾನಗಳು. ಶಂಭಲಿಂಗೇಶ್ವರ ದೇವಸ್ಥಾನ, ಚಂದನಕೇರಿ ಅಂತೇಳಿ ಹಿಂದಕ್ಕೆಲ್ಲ ಬಂಗಾರ ನಳದಂತ ಒಂದು ಏರಿಯಾ ಅಂತ ಹೇಳ್ತಾರ. ಇದ್ರಲ್ಲಿ ಬಹಳಷ್ಟು ದೇವರುಗಳು ಇರೋದ್ರಿಂದ ಇಲ್ಲಿ ವಿಶೇಷ ಏನಂದ್ರೆ ಮತ್ಪಳ್ಳಿ ಯಲ್ಲಮ್ಮ ದೇವಿದೆ ಅನ್ನಂದ್ರೆ ಅಲ್ಲಿ ಏನ್ ಅನ್ಕಂತೀವಿ ಅದು ಹಾಗೆ ಆಗ್ತದೆ. ಆ ಮತ್ಪಳ್ಳಿ ದೇವ್ರಿಗೆ ಬಂದು ಹರಿಕೆ ಹೊತ್ತು ಎಲ್ಲಿಂದ ಬರ್ತಾರಂತಂದ್ರೆ ಮಹಾರಾಷ್ಟ್ರ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ ಅಲ್ಲಿ. ಬಂದು ಅಲ್ಲಿ ಅವ್ರ ಏನ್ ಬೇಡ್ಕೊಂಡು ಹೋಗಿರ್ತಾರ ಅವ್ರು ಹಾಗೆ ಆಗ್ತದೆ ಖಂಡಿತ. ಅಷ್ಟು ಒಂದು ಪವಾಡ ಮತ್ಪಳ್ಳಿ ಯಲ್ಲಮ್ಮ ದೇವಿದಾದ. ಹಂಗಾಗಿ ಮತ್ಪಳ್ಳಿ ಯಲ್ಲಮ್ಮ ದೇವಿಯಲ್ಲಿ ನೀವು ಒಂದು ಅನುದಾನ ಕೊಡ್ರಿ ಅಂತೇಳಿ ಕೇಳಿದ್ದೆ. ಆದ್ರೂ ಕೂಡ ಪ್ರೊಸೆಸ್ ನಲ್ಲಿ ಆದ್ರೆ ನಾನು ನಮ್ಮ ಅನುದಾನದಲ್ಲಿ 1.5 ಕೋಟಿ ಈಗಾಗಲೇ ಮತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕ 1.5 ಕೋಟಿ ಒಂದು ಸಮುದಾಯ ಭವನ ಮತ್ತೆ ಕಾಂಪೌಂಡ್ ಮತ್ತೆ ಕುಡಿಯ ನೀರಿಂದು ಕೆಲವೊಂದು ನಾನು ಕೂಡ ನಮ್ಗೆ ಎಷ್ಟಾಗ್ತದೋ ಅಷ್ಟು ಅನುದಾನದಲ್ಲಿ ನಾನು ಮಾಡೀನಿ. ಒಂದ್ ವೇಳೆ ಸರ್ಕಾರ ಒಂದ್ ವೇಳೆ ಪ್ರಾಧಿಕಾರ ಮಾಡಿ ಕೊಟ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ಪಳ್ಳಿ ಯಲ್ಲಮ್ಮ ದೇವಿ ದರ್ಶನ ಇಡೀ ರಾಜ್ಯ ದೇಶದ ಭಕ್ತರು ತಗೋಬಹುದು ಅನ್ನೋಂಥದ್ದು ನನ್ನ ಆಸೆ. ಮ್ಯಾಮ್, ನಿಮ್ಮ ದೃಷ್ಟಿಯಲ್ಲಿ ಮಹಿಳಾ ಸಬಲೀಕರಣತೆ ಅಂದ್ರೆ ಏನು? ನಮ್ ದೃಷ್ಟಿಯಲ್ಲಿ ಮಹಿಳಾ ಸಬಲೀಕರಣ ಅಂತಂದ್ರೆ ಮಹಿಳೆ ಸಬಲಳಾಗ್ಬೇಕು, ಇನ್ನೊಬ್ಬರ ಮೇಲೆ ಅವಲಂಬಿತಳಾಗಿ ಇನ್ನೊಬ್ಬರನ್ನ ಕೈ ಚಾಚಿ ಕೇಳದೆ. ಇವತ್ತು ಮಹಿಳೆ ಹುಟ್ಟಿದಲ್ಲಿಂದ ಇಲ್ಲಿವರೆಗೆ ಕೂಡ ಮಹಿಳೆ ಕಷ್ಟಪಡಂತದ್ದು. ಆದ್ರೆ ಮಹಿಳಾ ಮೀಸಲಾತಿ ಬಂದಿದ್ರೆ ಮಹಿಳೆ ಒಂದು ಸ್ವಾವಲಂಬಿಯಾಗಿ ಸಬಲಳಾಗ್ತಿದ್ಲು ಅನ್ನೋಂಥದ್ದು ನಮ್ಮ ಒಂದು ಉದ್ದೇಶ ಇತ್ತು. ಆದ್ರೆ ಮೊನ್ನೆ ಮಹಿಳಾ ಮಸೂದೆನ ಅಂಗೀಕಾರ ಮಾಡೋದ್ರಲ್ಲಿ ಏನ್ ಕಾಂಗ್ರೆಸ್ ಅಡ್ಡಗಾಲ ಹಾಕಿತ್ತು. ಇದು ಎಲ್ಲ ಇಡೀ ರಾಷ್ಟ್ರದ ಎಲ್ಲಾ ಮಹಿಳೆಯರ ಶಾಪ ಕಾಂಗ್ರೆಸ್ಸಿಗೆ ಮುಟ್ತದ. ಹಂಗಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಮಹಿಳೆಯರಿಗೆ ಒಂದು ರಾಜಕೀಯವಾಗಿ 33% ಮೀಸಲಾತಿ ಕೊಟ್ಟು ಅವ್ರನ್ನ ರಾಜಕೀಯವಾಗಿ ನೋಡ್ಬೇಕು, ಕಾನೂನು ಮಾಡೋದ್ರಲ್ಲಿ ಅವರು ಕೂಡ ಭಾಗಿಯಾಗ್ಬೇಕು ಅನ್ನೋಂಥದ್ದು ಬಹಳ ದೊಡ್ಡ ಕನಸು ಕಂಡಿದ್ರು ಸನ್ಮಾನ್ಯ ದೇವೇಗೌಡರು, ಮೋದಿಜಿಯವರು, ಕುಮಾರಣ್ಣವರು. ಆದ್ರೆ ಅದಕ್ಕ ತಣ್ಣೀರೇರ್ಚಾರ. ಮುಂದಿನ ದಿನಗಳಲ್ಲಿ ಮಹಿಳೆ ಯಾವತ್ತು ಇದಕ್ಕೇನು ಎದೆಗುಂದಂಗಿಲ್ಲ. ಮುಂದೆ ಖಂಡಿತವಾಗ್ಲೂ ಮಹಿಳೆ ಕಾನೂನು ರಚನೆ ಮಾಡಿ ಕೇಳೋದ್ರಲ್ಲಿ ಯಶಸ್ವಿ ಆಗ್ತಾಳಂತ ನನಗ ಅನಿಸ್ತದ. ಯಾಕಂತಂದ್ರೆ ಇವರಿಗೆಲ್ಲ ಹೊಟ್ಟೆ ಕಿಚ್ಚು. ಈಗ 33% ಮಹಿಳೆ ಬಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮಹಿಳೆನೇ ಆಗಿಬಿಡ್ತಾಳ, ನಮಗ ಸಿಗಂಗಿಲ್ಲ ಅನ್ನೋಂಥದ್ದು ಕಾಂಗ್ರೆಸ್ನವರ ಒಂದು ದುರಾಲೋಚನೆ ಇತ್ತು. ಆದ್ರೆ ಇವತ್ತು ಹಂಗಾಗಕ್ಕ ಮಹಿಳೆ ಏನು ಎದುರಿಲ್ಲ. ನಾವು ಕೂಡ ಮಹಿಳಾ ಮೀಸಲಾತಿ ಬರ್ಬೇಕಾಗಿತ್ತು ಅನ್ನೋಂಥದ್ದು ನಮಗೂ ಕೂಡ ಇಡೀ ಎಲ್ಲಾ ಮಹಿಳೆಯರ ಪರವಾಗಿ ನನಗೂ ಕೂಡ ಒಂದು ಆಸೆ ಇತ್ತು. ಹಂಗಾಗಿ ಮಹಿಳೆ ಯಾವತ್ತಿದ್ರುನು ಸಮರ್ಥಳು. ಇಡೀ ಮಹಿಳೆ ಪುರಾತನ ಕಾಲದಿಂದಲೂ ಮಹಿಳೆ ಯಶಸ್ವಿಯಾಗಿ ಬಂದಾಳ. ಇವತ್ತು ಯಾರ ಮೇಲೆ ಅವಲಂಬಿತಳಾಗಿ ಅಂತ ಕತ್ತಿ ಕಟ್ಟಿಗೆಯನ್ನು ವಿಧಾನೆ ಮಾಡಿದಂತ ಒಂದು ಉದಾಹರಣೆಗಳದು. ರಾಷ್ಟ್ರಪತಿಯಾಗಿ ಒಂದು ದೇಶ ಆಳಿದಂಥದ್ದು, ಪ್ರಧಾನಮಂತ್ರಿಯಾಗಿ ದೇಶ ಆಳಿದಂಥದ್ದು, ಮತ್ತೆ ಗಗನಯಾನ ಮಾಡಿದಂತ ಉದಾಹರಣೆಗಳು, ಎಲ್ಲ ಪೈಲಟ್ ಆಗಿ ಇವತ್ತಿನ ದಿನ ಯಶಸ್ವಿಯಾಗಿ ನಿಭಾಯಿಸಿದಂಥದ್ದು. ಇದೆಲ್ಲ ಮಹಿಳೆ ಸಮರ್ಥಳು. ಆದ್ರೆ ಮಹಿಳೆಗೆ ಅವ್ರದೇ ಆದಂತ ಒಂದು ತೀರ್ಮಾನಕ್ಕ ಅವಕಾಶ ಕಲ್ಪಿಸಿಕೊಡ್ಬೇಕನ್ನೋದು ನಮ್ಮ ಉದ್ದೇಶ. ಇದು ಪುರುಷ ಪ್ರಧಾನ ಒಂದು ಇದೇನ್ ಸಮಾಜ ಕಲ್ಪಿಸಿಕೊಡೋದ್ರಲ್ಲಿ ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಮತ್ತೆ ವಿಪಕ್ಷಗಳು ಇದನ್ನ ತಡೆ ಹಿಡಿದ್ರ ಅನ್ನೋಂಥದ್ದು ನೋವಿನ ವಿಚಾರ ಅಷ್ಟೇ. ಮ್ಯಾಮ್, ನಿಮಗೆ ಒಂದು ನಿರ್ಧಾರ ತಗೋಬೇಕಿತ್ತು, ಅದು ನಿದ್ದೆಗೆಡಿಸಿದೆ ಅಂತ ನಿರ್ಧಾರ ಯಾವ್ದಾದ್ರು ಇದೆಯಾ ಮ್ಯಾಮ್? ನನ್ನ ವಿಷಯದಲ್ಲಿ, ಕ್ಷೇತ್ರದ ವಿಷಯದಲ್ಲಿ ಆಗಿರ್ಬೋದು, ನಿಮ್ ವಿಷಯದಲ್ಲಿ ಆಗಿರ್ಬೋದು, ಒಂದು ನಿರ್ಧಾರ ನಿದ್ದೆಗೆಡಿಸಿದೆ, ಈ ನಿರ್ಧಾರ ತಗೊಂಡ್ರೆ ಎಷ್ಟೋ ಡೆವಲಪ್ಮೆಂಟ್ ಆಗಿರ್ತಿತ್ತು ಅನ್ನೋ ನಿರ್ಧಾರ ಯಾವ್ದಾದ್ರು ಇದೆಯಾ? ಇಲ್ಲ, ನಾನು ಸುಮಾರು ನನ್ನ ನಿರ್ಧಾರ ಕಾಂಗ್ರೆಸ್ ಅಲ್ಲಿ ಇರಾಗ ಏನ್ ಕೆಲಸ ಮಾಡಕತ್ತಿದ್ದೆ ಸಾಕಷ್ಟು ಸಲ ನಾನೇನು ಅವ್ರು ನಮ್ಗ ಅನ್ಯಾಯ ಮಾಡಿದ್ರು ಅವಾಗೇ ನಾನು ನಿರ್ಧಾರ ತಗೋಬೇಕಾಗಿತ್ತು ಅಂತ ಅನಿಸಿ ನನಗೆ ನಿದ್ದೆಗೆಡಿಸಿದ ಉದಾಹರಣೆ ಅದು. ಅವಾಗಿನೇ ನಾನು ಒಂದು ನಿರ್ಧಾರ ತಗೋಬೇಕಾಗಿತ್ತು, ರಾಜಕಾರಣಕ್ಕೆ ಬಂದು ನಾನು ಅವತ್ತೇ ನಾನು MLA ಕಾಂಟೆಸ್ಟ್ ಮಾಡ್ಬೇಕಾಗಿತ್ತು ಅನ್ನೋಂಥದ್ದು ನಾನು ಆ ಒಂದು ಕೊರಗು ನನ್ಗಾದ. ಯಾಕಂದ್ರೆ
ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಅವತ್ತಿನಿಂದ ಒಂದು ಪಕ್ಷದ ಸಿದ್ಧಾಂತ ಅವ್ರು ಕೊಟ್ಟಾಗ ತಗೋಬೇಕು, ಅವ್ರು ಹೇಳಿದಾಗ ಮಾಡ್ಬೇಕು ಅನ್ನೋಂಥದ್ದು ಅದನ್ನ ಮೃದು ಧೋರಣೆ ತೋರಿಸ್ಕೊಂಡು ಸುಮಾರು ಒಂದು 20 ವರ್ಷ ನಾವು ಕಳೆದಿದ್ವಿ. ಅವತ್ತೇ ಒಂದು ತೀರ್ಮಾನ ತಗೊಂಡಿದ್ರೆ ಇವತ್ತು ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ದೇವದುರ್ಗ ಕ್ಷೇತ್ರನ ಡೆವಲಪ್ ಮಾಡ್ಬೋದಾಗಿತ್ತು, ನನಗೆ ಎಷ್ಟೆಲ್ಲ ಅವಕಾಶ ಸಿಗ್ಬೋದಾಗಿತ್ತು ಅನ್ನೋಂಥದ್ದು ನನಗೆ ನಿದ್ದೆಗೆಡಿಸಿದಂತ ಒಂದು. ಮ್ಯಾಮ್, ನೀವು ನಿಮ್ಮ ರಾಜಕೀಯ ಜೀವನದಲ್ಲಿ ತಗೊಂಡಿರುವಂತಹ ಟಫೆಸ್ಟ್ ಡಿಸಿಷನ್ ಯಾವುದು? ನಾನ್ ರಾಜಕೀಯದ ಜೀವನದಲ್ಲಿ ನಾನು ನಿಜವಾಗ್ಲೂ ರಾಜಕೀಯಕ್ಕೆ ಬರದೇ ಒಂದು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದ್ರು ಕೂಡ ಒಂದು ರಾಜಕಾರಣದಲ್ಲಿ ಎಲ್ಲಾ ಕಷ್ಟಗಳು ಬರ್ತಾವ, ಎಂತದ್ದೇ ಸೋಲು ಬರ್ಲಿ ಗೆಲುವು ಬರ್ಲಿ ಯಾವುದೇ ಕಾರಣಕ್ಕೂ ಹೆದರಬಾರ್ದು. ನಾನು ಆ ಒಂದು ಗುರಿ ಇಟ್ಕೊಂಡು ಆ ರಾಜಕೀಯದಲ್ಲಿ ಒಂದು ಯಶಸ್ವಿ ಆಗ್ಲೇಬೇಕು ಅನ್ನೋಂತ ಒಂದು ಗಟ್ಟಿ ನಿಲುವನ್ನು ನಾನು ತಗೊಂಡು ಇವತ್ತು ನನ್ನ ಕ್ಷೇತ್ರದ ಎಲ್ಲಾ ಒಂದು ಪ್ರಜ್ಞಾವಂತ ಮತದಾರರು ಹಿರಿಯರ ಆಶೀರ್ವಾದದಿಂದ ನಾನು ಇವತ್ತು ಗೆದ್ದು ಅವರು ಸೇವೆ ಮಾಡಂತ ಒಂದು ಕೆಲಸ ನಾನು ಇವತ್ತು ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಯಾವುದೇ ತೀರ್ಮಾನ ತಗೊಂಡ್ರೆ ಅದನ್ನ ನಂದೇ ತೀರ್ಮಾನ ಆಗಿರ್ತದ ಹೊರತಾಗಿ ಅದನ್ನ ಯಾರು ಅದನ್ನ ಹಿಂದಕ್ಕೆ ಸರ್ಸಕ್ ಆಗದೇ ಇಲ್ಲ ಅಂತ ನಾನು ಹೇಳಕ್ ಇಷ್ಟ. ಮ್ಯಾಮ್, ನೀವು ನಿಮ್ಮ ರಾಜಕೀಯ ಜೀವನಕ್ಕೆ ಬಂದ ಮೇಲೆ ಫೇಸ್ ಮಾಡಿರುವಂತಹ ಹಾರ್ಶೆಸ್ಟ್ ಕ್ರಿಟಿಸಿಸಮ್, ನಿಂದನೆ ಯಾವ್ದಾದ್ರು ಇದೆಯಾ? ಸಾಕಷ್ಟು ನಿಂದನೆಗಳು ಬಂದಿರ್ತಾವ ನನಗೂ ಕೂಡ. ಯಾಕಂದ್ರೆ ಒಬ್ಬ ಮಹಿಳೆ ಈಗ ರಾಜಕೀಯ ಯಾವುದೇ ಹಿನ್ನೆಲೆ ಇಲ್ಲ ನಮಗ, ನಾವು ಯಾವುದೇ ದುಡ್ಡು ಶ್ರೀಮಂತರಲ್ಲ, ನಾವೆಲ್ಲ ರೈತರ ಮಕ್ಕಳು. ರೈತರು ಮನಿಗಳಗ ಏನೆಲ್ಲ ನಿಮಗೆಲ್ಲ ಗೊತ್ತೇ ಇರ್ತದ. ಯಾಕಪ್ಪ ಅವ್ರು ಅಷ್ಟು ದುಡ್ಡು ಕನ್ಸು ಕಾಣ್ಬೇಕು, ಇವ್ರು ರಾಜಕಾರಣಕ್ಕೆ ಬಂದು ಏನ್ ಮಾಡ್ತಾರ. ಈಗ ನಮ್ಮ ಎದುರಾಳಿಗಳು ಅವರಲ್ಲಿರೋಂತ ಎಲ್ಲಾ ಒಂದು ರಾಜಕೀಯ ಒಂದು ಬೆಂಬಲ, ಒಂದು ಶಕ್ತಿಗಳನ್ನ, ಹಣಬಲಗಳು, ತೋಳ್ಬಲ ಅವೆಂತವೆಲ್ಲ ನೋಡಿದಾಗ ಸಹಜವಾಗಿ ಜನ ನನಗೆಲ್ಲ ಏನ್ ಮಾಡಕ್ ಆಗ್ತದ, ಏನ್ ಮಾಡಕ್ ಸಾಧ್ಯ, ಇವ್ರ ಕೈಲಿ ಏನು ಮಾಡಕ್ ಆಗೋದಿಲ್ಲ, ಯಾಕಾರ ಬರ್ಬೇಕು ಅನ್ನೋಂಥದ್ದು ಕೂಡ ಅವ್ರು ಅಂತಿದ್ರು. ನಾನು ಅವ್ರಿಗೆ ಯಾವುದೇ ವಿಷಯಗಳನ್ನ ನಾನು ನಿಂದೆ ಅಂತ ತಗೊಳ್ತಾ ಇದ್ದಿಲ್ಲ. ಅದೊಂದು ನನಗ ಒಂದು ಸಲಹೆ ಅಂತ ತಗೊಳ್ತಾ ಇದ್ದೆ. ಆ ನಿಂದೇನೆ ಇವತ್ತು ಅದನ್ನ ಒಂದೊಂದು ಮೆಟ್ಟಿಲಂತ. ನಮ್ ದೇವದುರ್ಗ ಅಂತ ಬಂದಾಗ 2023 ದೇವದುರ್ಗ ಇದ್ದಿದ್ ಬೇರೆ, 2023 ನಂತರ ಇರೋ ದೇವದುರ್ಗ ಬೇರೆ. ನೀವು MLA ಆದ್ಮೇಲೆ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಗೊಂಡ್ಬಂದಿದ್ದೀರಾ? 2023 ಚುನಾವಣೆ ಕಳೆದ್ಮೇಲೆ ನಾನ್ ತಂದಂತ ಅನುದಾನ ಸುಮಾರು 1000 ಕೋಟಿ ಹತ್ರ ಬರ್ತದ. ಯಾಕಂತಂದ್ರೆ ನಾನು ಒಂದು ಫಿಗರ್ ನಾನು ಹೇಳೋದಕ್ಕಿಂತ ನಿಮ್ಮ ವರ್ಕ್ಗಳೆಲ್ಲ ಹೇಳ್ತೀನಿ ನಾನು. ಕೆವಿ ಸಬ್ಸ್ಟೇಷನ್ 100 ಕೆವಿದು 210 ಕೆವಿ ಸಬ್ಸ್ಟೇಷನ್ ಕೂಡ ತಂದಿವಿ ಕೆವಿಗಳಿಗೆ. ಯಾಕಂದ್ರೆ ಆ ಒಂದು ಕೆವಿ ಸಬ್ಸ್ಟೇಷನ್ ಆಗೋದ್ರಿಂದ ಸುಮಾರು 50 ವರ್ಷದವರೆಗೆ ನಮ್ಗ ಕರೆಂಟಿನ ಸಮಸ್ಯೆನೇ ಬರೋದಿಲ್ಲ. ಯಾಕಂದ್ರೆ ಹನುಮಂತ ಪಾಲ್ಕೊಡ್ ಸಾಬ್ರು ಇದ್ದಾಗ ಅವಾಗ ಕೆವಿ ಸಬ್ಸ್ಟೇಷನ್ ಅದು ತಿರುಗಿ ಆಗಿರ್ಲಿಲ್ಲ. ಈಗ ನಮ್ಮ ಒಂದು ಅವಧಿಯಲ್ಲಿ ಅವು ಆಗಿದ್ದು ಬಹಳ ಸಂತೋಷ. ಅದಾದ್ಮೇಲೆ ಮತ್ತೆ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಇರ್ಲೇ ಇಲ್ಲ ಇಲ್ಲಿ ದೇವದುರ್ಗದಲ್ಲಿ. ಏನಾದ್ರು ಶಿಶುಗಳಿಗೆ ಏನಾರ ಚಿಕ್ಕ ಮಕ್ಕಳಿಗೂ ಹುಟ್ಟಿದ ಮಗುವಿಗಾದ್ರೆ ಮತ್ತೆ ನಾವು ರಾಯಚೂರು ಹೋಗ್ಬೇಕಾಗಿತ್ತು, ಗುಲ್ಬರ್ಗ್ ಹೋಗ್ಬೇಕಾಗಿತ್ತು, ಬಳ್ಳಾರಿ ಹೋಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡ್ಕೊಂಡಿವಿ. ಅದು ಕೂಡ ಸುಮಾರು 19 ಕೋಟಿ ಅನುದಾನದಲ್ಲಿ, ಅದಕ್ಕಿಂತ ಇನ್ನೂ ಹೆಚ್ಚಿನ ಅನುದಾನದಲ್ಲಿ. ಮತ್ತೆ ಗಬ್ಬೂರು ಸಮುದಾಯ ಒಂದು ಹಾಸ್ಪಿಟಲ್ ಮೇಲ್ದರ್ಜೆಗೇರಿಸಂತದ್ದು, ಮುಷ್ಟೂರಿಗೊಂದು ಹಾಸ್ಪಿಟಲ್, ಮತ್ತೆ ಜಾಲಹಳ್ಳಿಗೊಂದು ಹಾಸ್ಪಿಟಲ್, ಆಲ್ಕೋಡಿಗೊಂದು ಹಾಸ್ಪಿಟಲ್, ಮತ್ತೆ ಕೊತ್ತದೊಡ್ಡಿಗೊಂದು ಹಾಸ್ಪಿಟಲ್. ಇವೆಲ್ಲ ಪ್ರಾಥಮಿಕ ಹಾಸ್ಪಿಟಲ್ಗಳನ್ನ ನಾನು ತಂದೀನಿ. ಅದಾದ್ಮೇಲೆ ಈ ಕಡೆ ಭವನಗಳು, ಸಮುದಾಯ ಭವನಗಳು ಅಂತೇಳಿ, CC ರೋಡ್. ಈಗ ನೋಡ್ರಿ ಏನ್ ಹೇಳ್ತಿದ್ರೆ ಅಂದ್ರೆ ಅವಾಗ ಕಲ್ಯಾಣ ಕರ್ನಾಟಕ ಅನುದಾನ ಅಂದ್ರೆ ಏನಂತಾನೆ ಯಾರಿಗ್ ಗೊತ್ತಿರ್ಲಿಲ್ಲ. ಕಲ್ಯಾಣ ಕರ್ನಾಟಕ ಅನ್ನೋದನ್ನ ಗೊತ್ತೇ ಇರ್ಲಿಲ್ಲ. ಏನ್ ಮಾಡಿರ್ತಿದ್ರು ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ನಾನು ಇವತ್ತಿಗೆ ಮಾತಾಡ. ಆದ್ರೆ ನಾನ್ ಬಂದ ಮೇಲೆ ಪ್ರತಿ ಒಂದ್ ಹಳ್ಳಿಗೆ ಚರಂಡಿ, ರಸ್ತೆ, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತೆ ಶಾಲಾ ಕಟ್ಟಡ, ಪ್ಯಾಕೇಜ್ ಇರ್ಬೋದು, 2 ರೂಮ್ ಇರ್ಬೋದು, ಅಂಗನವಾಡಿ ಕಟ್ಟಡಗಳಿರ್ಬೋದು, ಮತ್ತೆ ಪಶು ಇಲಾಖೆ ಪಶು ಹಾಸ್ಪಿಟಲ್ ಇರ್ಬೋದು, ಮತ್ತೆ ಶೌಚಾಲಯಗಳಿರ್ಬೋದು, ಮತ್ತೆ ಇದೇನಂತಾರೆ ಬಸ್ ಸ್ಟ್ಯಾಂಡ್ಗಳಿರ್ಬೋದು. ಇವೆಲ್ಲ ಸುಮಾರು ಕೆಲಸ ಹೇಳಕ್ ಹೋದ್ರೆ ಸಾಕಷ್ಟು ಕೆಲಸಗಳನ್ನ ನಾನು ಅನುದಾನ ಸಮೇತ ತಗೊಂಡ್ಬಂದು ಈಗಾಗಲೇ ಇಂಪ್ಲಿಮೆಂಟ್ ಆಗ್ಯದ. ಗ್ರಂಥಾಲಯಗಳು ಕೂಡ ಮಾಡ್ಸಕತ್ತೀವಿ. ಈಗ ಹೆಣ್ಮಗಳು ಏನ್ ಮಾಡ್ತಾಳ, ಕರೆಯಮ್ಮ ಗೆದ್ದುಗಳಿಗೆ ಎಲ್ಲಿಂದ ಏನ್ ಮಾಡಕ್ ಸಾಧ್ಯ ಅಂತೇಳಿ ಕೆಲವರು ಹೀಯಾಳಿಸ್ತಿದ್ರು ಅವಾಗೆಲ್ಲ. ನಾನು 3 ವರ್ಷದಲ್ಲಿ ನನ್ನ ಪ್ರತಿ ವಿಲೇಜ್ ನಲ್ಲಿ ಯಾರು ಬಂದ್ ನೀವು ಅಡ್ಡಾಡಿ ನೋಡ್ಬೋದು. ಪ್ರತಿ ಒಂದು ಊರಿನಲ್ಲಿ ಕೂಡ
ಪ್ರತಿಯೊಂದು ಊರಿಗೆ 180 ಹಳ್ಳಿಗೆ ನಾನು ಅನುದಾನ ಕೊಟ್ಟೀನಿ. ದೊಡ್ಡಿಗಳಿಗೆ ಅನುದಾನ ಕೊಟ್ಟೀನಿ. ದೊಡ್ಡಿಗಳಿಗೆ ಅನುದಾನನೇ ಇರ್ಲಿಲ್ಲ. Okay. ದೊಡ್ಡಿಗಳಂದ್ರೆ ಕತ್ತಲಲ್ಲಿ ಇವತ್ತಿನವರೆಗಿನೂ ಆ ಕತ್ತಲ ವಾಸ. ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದ್ರೂ ಒಂದ್ ಊರಿಗೆ ಬಸ್ಗಳು ಹೋಗಿದ್ದೀನಿ, ಒಂದು ಊರುಗಳಿಗೆ. ಹಾ. ಈಗ ನಾ ಬಂದ ಮೇಲೆ ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಹಳ್ಳಿಗೆ ಬಸ್ಗಳು ಕಳಿಸ್ತಾ ಇದ್ದೀನಿ. ಹಾ. ಪ್ರತಿಯೊಂದು ಹಳ್ಳಿಗೆ ಬಸ್ ಹೋಗ್ಬೇಕು, ರಸ್ತೆ. ಮತ್ತೆ ದೊಡ್ಡಿಗಳಿಗೆ ದೀಪ, ಮತ್ತೆ ಐಮಾಸ್ಕ್ ದೀಪಗಳು. ಹಾ. ಐಮಾಸ್ಕ್ ದೀಪ ಅಂತಾನೆ ಗೊತ್ತಿರ್ಲಿಲ್ಲ ಯಾರಿಗೂ, ಲೈಟ್ ಎಲ್ಲ ಹಾಕ್ಸ್ತಿದ್ರೆ. ಇವತ್ತಿನ ದಿನ ಎಲ್ಲ ಹಳ್ಳಿಗಳಿಗೆ ನಾನು ಐಮಾಸ್ಕ್ ದೀಪ ಹಾಕ್ಸಿನಿ. Okay. ಮತ್ತೆ ಹಾಸ್ಟೆಲ್ಗಳಿಗೆಲ್ಲ ಬೆಡ್ ಕಾಟಗಳು. ಮತ್ತೆ ನಾನೇ ಗೆದ್ದ ಮೇಲೆ ಎಲ್ಲ ಹಾಸ್ಟೆಲ್ಗಳು ವಿಸಿಟ್ ಮಾಡಿದಾಗ ಅಲ್ಲಿ ನಮ್ಗೆ ವಿಡಿಯೋಸ್ ತೋರಿಸ್ತೀವಿ ಬೇಕಾದ್ರೆ, ಒಂದು ಕೂಡ ಅಲ್ಲಿ ಒಂದು ಹಾಸಿಗೆ ಇರ್ಲಿಲ್ಲ. ಮಕ್ಕಳು ಪಾಪ ಹಾಸಿಗೆಗಳು ತಗೊಂಡ್ಬಂದು ಅಲ್ಲಿ ಇರ್ತಿದ್ರು. ಅಂತದ್ ಇವತ್ತಿನ ದಿನಲೇ ಹೊಸ ಹೊಸ ಬೆಡ್, ಅವ್ರಿಗೆ ಮಂಚ, ಡೈನಿಂಗ್ ಟೇಬಲ್, ಅವ್ರಿಗೆಲ್ಲ ಒಳ್ಳೆ ಸ್ವಚ್ಛ ಇರೋಂತ ಪ್ಲೇಟ್ಸ್, ಪ್ರತಿಯೊಂದು ಒಳ್ಳೆ ಫುಡ್ ಇವತ್ತು ನಮ್ಮ ಮಕ್ಕಳಿಗೆ ಸಿಗ್ತದೆ. ಮತ್ತೆ 4 ಹಾಸ್ಟೆಲ್ಗಳು ಈಗೇನು ನಾವು ಗೆದ್ದ ತಕ್ಷಣನೇ ಭೂಮಿ ಪೂಜೆ ಮಾಡಿದಂತ ಹಾಸ್ಟೆಲ್ಗಳು 4 ಹಾಸ್ಟೆಲ್ 5-5 ಕೋಟಿ 8 ಹಾಸ್ಟೆಲ್ಗಳನ್ನು ನಾನು ಇವತ್ತು ಲೋಕಾರ್ಪಣೆ ಮಾಡಿ ಈಗಾಗ್ಲೇ ಈ ತರ ಸುಮಾರು ಕೆಲಸಗಳನ್ನ ನಾವು ಸೆಷನ್ ಅಲ್ಲಿ ಮಾತಾಡಿ ಕೂಡ, ಮತ್ತೆ ಸಚಿವರಿಗೆ ಮತ್ತೆ ಸಂಬಂಧಪಟ್ಟವರಿಗೆ CM ಅವರಿಗೆ ಮಾತಾಡಿವಿ. ಮತ್ತೆ ಈಗೇನು CM ಪರಿಹಾರ ನಿಧಿಯಲ್ಲಿ ಸಾಕಷ್ಟು ಜನ ಬಡವರು ತೋರ್ಸ್ಕೊಂಡಿರ್ತಾರ, ಸಾಕಷ್ಟು ಖರ್ಚು ಮಾಡ್ಕೊಂಡಿರ್ತಾರ, ಅಂತವ್ರಿಗೆ ಏನು ಸಿಕ್ಕಿರೋದಿಲ್ಲ ಪರಿಹಾರ. ಸಾಕಷ್ಟು ಪರಿಹಾರ ಕೂಡ ನಾನೇ ಹೋಗಿ ಖುದ್ದಾಗಿ ಫೈಲ್ ತಗೊಂಡೋಗಿ, ಸರ್ ಇಂತಿಂತ ಸಮಸ್ಯೆ ಸಿಲುಕಿದಂತ ಬಡವರು ಅದರ, ಇವ್ರಿಗೆ ಏನಾದ್ರು ಪರಿಹಾರ ನೋಡಿ ನಾನು ಕೂಡ ನನ್ನ ಲೆಟರ್ ಹಾಕಿ ಅವರಿಗೆ ಅನುದಾನ ಕೊಡಿಸಿ. ಸುಮಾರು ಮಹಿಳೆಯರಿಗೆ ಕೂಡ ನಾನು ಅವರಿಗೆಲ್ಲ ಲೋನ್ಗಳು ಸೆಲೆಕ್ಟ್ ಮಾಡಿ ಕೊಟ್ಟೆ. ನಿರುದ್ಯೋಗ ಮಹಿಳೆಯರಿಗೆಲ್ಲ ಮಷಿನ್ಗಳು ಕೊಡಂಥದ್ದು, ಹೊಲಿಗೆ ಮಷಿನ್ಗಳು ಕೊಡಂಥದ್ದು. ಮತ್ತೆ ಕೆಲವು ಮಹಿಳೆಯರಿಗೆಲ್ಲ ತರಬೇತಿಗಳು ಕೊಡಿಸಿನಿ. ಅದಾದ ನಂತರ ಇವೆಲ್ಲ ವಿಕಲಚೇತನರಿಗೆ ಕೂಡ ನಮ್ಮ ಅನುದಾನದಲ್ಲಿ ಅವರಿಗೆಲ್ಲ 2 ವೀಲರ್ ಗಾಡಿಗಳು ಕೊಟ್ಟಿವಿ. ಅದಾದ್ಮೇಲೆ ಸುಮಾರು ಸ್ವಾವಲಂಬಿ ಸಾರಥಿ ಅನುದಾನದಲ್ಲಿ ಸಾಕಷ್ಟು ಯುವಕರಿಗೆಲ್ಲ ಸುಮಾರು ಒಂದು 35 ಯುವಕರಿಗೆಲ್ಲ ಕಾರ್ಗಳೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟಿವಿ. ಮತ್ತೆ ಇಲ್ಲಿ ಪುನಃ ನಮ್ಮ ಇದರಲ್ಲಿ ಏನು ಟೌನಿಗೆ ನಾವು ಬೇರೆಯವ್ರ ಅಧಿಕಾರದಾಗಿದ್ದಾಗ ಏನು ಕೊಟ್ಟಿರ್ಲಿಲ್ಲ, ಅಲ್ಲಿ ಕೂಡ ನಾವು ಈಗ ಸುಮಾರು 20 ಕೋಟಿ ತನ ಅನುದಾನ ಇಟ್ಟು ಅಲ್ಲೆಲ್ಲ ಐಮಾಸ್ಕ್ ದೀಪಗಳು, ಮತ್ತೆ ಚರಂಡಿ, ಮತ್ತೆ ರಸ್ತೆ, ಇವೆಲ್ಲ ನಾನು ಮಾಡಿ, ಡಿವೈಡರು ಇವು ಅವೆಲ್ಲ ನಾನು ಆದಷ್ಟು ಶಾಲೆಗಳು ಈ ತರ ಮಾಡಿ, ಶೌಚಾಲಯಗಳು ಇವೆಲ್ಲ ನಾನು ನನ್ನ ಅನುದಾನದಲ್ಲಿ ಮಾಡಿ. ಮ್ಯಾಮ್, ನಾವು ನಿಮ್ ಕ್ಷೇತ್ರನೆಲ್ಲ ರೌಂಡ್ ಹಾಕಿ ಬಂದಾಗ 2023 ಆದ್ಮೇಲೆ ಅಟ್ರೋಸಿಟಿ ಕೇಸ್ ಆಗಿರ್ಬೋದು, ಒಟ್ಟು ದೇವದುರ್ಗ ಕ್ಷೇತ್ರದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗಿದೆ ನೀವು ಅಧಿಕಾರಕ್ಕೆ ಬಂದ್ಮೇಲೆ ಅಂತ ಒಂದು ಒಪಿನಿಯನ್ ಇದೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಖಂಡಿತವಾಗ್ಲು ನನ್ನ ಈಗೇನ್ ತಾವ್ ಹೇಳಿದ್ರಿ, ನನಗೂ ಕೂಡ ಅದು ಅನಿಸ್ತದೆ. ಯಾಕಂದ್ರೆ ನಮ್ ದೇವದುರ್ಗದಲ್ಲಿ ಸಾಕಷ್ಟು ಅಶಾಂತಿ ಇತ್ತು ಅವಾಗೆಲ್ಲ. ಹಂಗಾಗಿ ಈಗ ಬಹಳಷ್ಟು ಶಾಂತಿಯಿಂದ ನಾವಿದ್ದೀವಿ ಅನ್ನೋಂಥದ್ದು ನನ್ನ ದೇವದುರ್ಗದ ಮತದಾರರು, ನಮ್ಮ ಜನರು ಹೇಳೋದನ್ನು ಕೇಳಿ ಬಹಳ ಸಂತೋಷ ಆಗ್ತದ. ಯಾಕಂದ್ರೆ ಜನ ಬಯಸಿದ್ದೆ ಅದೇ ಬಯಸಿತ್ತು. ಯಾಕಂದ್ರೆ ಕರೆಮ್ ಅವ್ರನ್ನ ಗೆಲ್ಸಿದ್ರೆ ನಾವು ಯಾವಾಗ್ಲೂ ಸಮಾಧಾನ ಕೊಡಿರ್ಬೋದು, ಶಾಂತಿಯಿಂದ ಇರ್ಬೋದು. ಯಾವುದೇ ಇಂಥ ಕ್ರೈಮ್ ರೇಟ್ಗಳು, ಯಾವುದೇ ಜಾತಿ ನಿಂದನೆ ಕೇಸ್ ಆಗ್ಲಿ, ತೊಂದರೆಗಳು, ಜಗಳ, ಮನೆ ಕಿರಿಕಿರಿ, ಜಗಳ ಹಚ್ಚೋದು, ಜಾತಿ ಜಗಳಗಳು ಇವೆಲ್ಲ ಯಾವ ಇರೋದಿಲ್ಲ ಅನ್ನೋಂಥದ್ದೇನು ನಮ್ಮ ಮತದಾರರೇನು ಕನ್ಸ್ಕೊಂಡಿದ್ರು, ಆ ಕನಸನ್ನ ನನಸು ಮಾಡೋದೇ ನನ್ನ ಗುರಿ ಆಗಿತ್ತು. ಹಂಗಾಗಿ ನಾನು ಕೂಡ ಅಂತ ಸಂದರ್ಭ ಬಂದಾಗ, ಜನ ಯಾರಾದ್ರೂ ಜಗಳಾಡಿ ಬಂದಾಗ ಅವ್ರಿಗೆ ನಾನೇ ಕೂಡಿಸಿ ತಿಳಿಸಿ ಹೇಳಿ ಮಾಡಿ, ಜಗಳಾಡ್ಬೇಡ್ರಿ, ಇದರಿಂದ ಲಾಭ ಇಲ್ಲ, ಯಾವುದೇ ಕಾರಣಕ್ಕೂ ತೊಂದ್ರೆ, ನಿಮ್ಗೂ ತೊಂದ್ರೆ ಅವರಿಗೂ ತೊಂದ್ರೆ ಅಂತೇಳಿ ನಾನು ಆದಷ್ಟು ಒಂದು ಕ್ರೈಮ್ ರೇಟ್ ಅನ್ನ ಕಡಿಮೆ ಮಾಡಕ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೀನಿ ಸರ್. ಮ್ಯಾಮ್, ನಾನು ಕೆಲವು ರಾಜಕಾರಣಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒಂದೊಂದು ಪದದಲ್ಲಿ. ಯಡಿಯೂರಪ್ಪನವರು, ದಿಟ್ಟ ನಾಯಕರು. ದೇವೇಗೌಡರು, ಬಡವರ ಪಾಲಿನ ಭಗೀರಥರು. ಸಿದ್ದರಾಮಯ್ಯನವರು, ಜಾತ್ಯತೀತ ನಾಯಕರು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜಕೀಯ ಮುತ್ಸದ್ದಿ. ಮ್ಯಾಮ್ ಜಮೀರ್ ಅಹಮದ್ ಖಾನ್ ಅವರು, ಭಾವೈಕ್ಯತೆ ನಾಯಕರು. ಮೇಡಮ್ ಕುಮಾರಸ್ವಾಮಿ ಅವರು, ಅಭಿಮಾನದ ಅಣ್ಣ. ಥ್ಯಾಂಕ್ ಯು ಮ್ಯಾಮ್. ಹಲವಾರು ದೇವದುರ್ಗ ಕ್ಷೇತ್ರದ ಆಗು ಹೋಗುಗಳನ್ನ ನಮ್ಮ ಚಾನಲ್ ಅಲ್ಲಿ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ನಿಮಗೂ ಖುಷಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಮುಂದಿನ ದಿನಗಳಲ್ಲಿ ದೇವದುರ್ಗಕ್ಕೆ ಬರೀ ಶಾಸಕರ ಮಂತ್ರಿಯಾಗಿ ದೇವದುರ್ಗ ಜನರ ಸೇವೆ ಮಾಡೋ ಭಾಗ್ಯ ನಿಮ್ದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಖಂಡಿತವಾಗ್ಲು ನಾನು ಕೂಡ ನೀವು ಅಲ್ಲಿಂದ ಇಲ್ಲಿವರೆಗೆ ಗುರುತಿಸಿ ಬಂದು ನನಗ ನಿಮ್ ಜೊತೆಯಲ್ಲಿ 1 ತಾಸು
ಕುಂತ್ಕೊಂಡು ಕೆಲವೊಂದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ವಿಷಯಗಳನ್ನ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮಗೂ ಕೂಡ ಧನ್ಯವಾದಗಳು. Thank you. ನಮಸ್ತೆ.